ನಮಸ್ಕಾರ ಸ್ನೇಹಿತರೆ, ನಾನು ನಂದಿ ಜೆ ಹೂವಿನೊಳೆ ಕನ್ನಡದ ಕಾರ್ಯಕರ್ತ. ಅನೇಕ ವರ್ಷಗಳಿಂದ ಕನ್ನಡದ ವಿಚಾರವಾಗಿ ಒಂದಷ್ಟು ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಬರ್ತೇವೆ. ಇವತ್ತು ಮುಖ್ಯವಾಗಿ ನಾವು ಕನ್ನಡಿಗರು ಕನ್ನಡದಕ್ಕಾಗಿ ಸೇವೆ ಸಲ್ಲಿಸುವಂಥ, ನಾಡಿಗಾಗಿ ಸೇವೆ ಸಲ್ಲಿಸುವಂಥ ಈ ನುಡಿ ಮತ್ತು ಈ ಜಲ, ಈ ಭಾಷೆ, ಈ ಪ್ರಾದೇಶಿಕತೆಗೆ ಒಂದು ಕೆಲಸ ಮಾಡಿದಂಥ ನಮ್ಮ ಜನರನ್ನು, ನಮ್ಮ ನಾಯಕರುಗಳನ್ನು, ನಮ್ಮ ಪಾತ್ರಸ್ಮರಣೀಯರನ್ನು ನೆನೆಸಿಕೊಳ್ಳುವಂಥ ಒಂದು ದಿನವೂ ಬೇಕು. ಯಾಕಂದರೆ ನಾವು ಅನೇಕ ಸಿನಿಮಾಗಳನ್ನು ನೋಡ್ತೇವೆ, ಅನೇಕ ಪುಸ್ತಕಗಳನ್ನು ಓದ್ತೇವೆ, ಅನೇಕ ವಿಚಾರಗಳನ್ನು ಕೇಳ್ತೇವೆ. ಆದರೆ ಎಷ್ಟೊಂದು ಸಾರಿ ನಮ್ಮ ನೆಲದ ಸಾಧಕರನ್ನು, ನಮ್ಮ ನೆಲಕ್ಕಾಗಿ ಸ್ಮರಿಸಿದಂಥವ್ರನ್ನ, ನಮ್ಮ ನೆಲಕ್ಕಾಗಿ ಕೆಲಸ ಮಾಡಿದಂಥವ್ರನ್ನ ಯಾರನ್ನೂ ಸ್ಮರಿಸುವಂತಹ ದಿನಗಳು ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಅಂದರೆ ಉದಾಹರಣೆಗೆ ಇವಾಗ ಕೆಂಪೇಗೌಡರ ಜಯಂತಿ ಅಂತ ಒಂದು ಮಾಡ್ತಾರೆ. ಕೆಂಪೇಗೌಡರ ಜಯಂತಿ ಮಾಡಿದಾಗ ಕೆಂಪೇಗೌಡರ ಬಗ್ಗೆ ಉಪನ್ಯಾಸ ಕೇಳೋಕ್ಕೆ ಜನ ಇರಲ್ಲ. ಕೆಂಪೇಗೌಡರದ ಒಂದು ಕಾರ್ಯಕ್ರಮ, ದೊಡ್ಡದೊಂದು ಫೋಟೋಗೆ ಹೂವನ್ನು ಹಾಕ್ಬಿಟ್ಟು, ಕೆಂಪೇಗೌಡರ ಫೋಟೋಗೆ ಒಂದು ಹೂವನ್ನು ಹಾಕ್ಬಿಟ್ಟು ಆ ಕೆಂಪೇಗೌಡ ಜಯಂತಿ ಮಾಡಿದ್ವಿ ಅಂತ ಹೇಳಿ ನಾವು ಮುಕ್ತಾಯ ಮಾಡ್ತೇವೆ. ಆದರೆ ಮುಖ್ಯವಾಗಿ ನಾವು ಮಾಡಬೇಕಾದಂಥ ಕೆಲಸಗಳು ನಮ್ಮ ತಲೆಮಾರು ಜೊತೆಗೆ ನಮ್ಮ ಮುಂದೆ ಬರುವಂಥ ಅನೇಕ ಯುವ ಪೀಳಿಗೆಗೆ ನಾವು ನಮಗಾಗಿ, ನಾಡಿಗಾಗಿ ಸೇವೆ ಸಲ್ಲಿಸುವ ಅನೇಕರನ್ನು ಸ್ಮರಿಸಬೇಕಂಥ ಕಾಲಘಟ್ಟ ಇದಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ನಾಡಿನ ವೀರರನ್ನು, ನಮ್ಮ ನಾಡಿಗಾಗಿ ಸೇವಿಸುವಂಥ ಪಾತ್ರಸ್ಮರಣೀಯರನ್ನು ನೆನೆಸಿಕೊಳ್ಳುವಂಥ ದಿನವನ್ನು ನಾವು ಇವತ್ತು ಆಚರಣೆ ಮಾಡ್ತೇವೆ. ಬೆಂಗಳೂರಿನ ಜಯನಗರ ಮತ್ತು ಯಡಿಯೂರು ಭಾಗದಲ್ಲಿರುವಂಥ ರಣಧೀರ ಕಂಠೀರವ ಈ ಒಂದು ಪಾರ್ಕ್ ಏನಿದೆ, ಇಲ್ಲಿ ನಮ್ಮ ನಾಡಿಗಾಗಿ ದುಡಿದಂತಹ, ನಮ್ಮ ನಾಡನ್ನು ಅಚ್ಚುಕಟ್ಟಾಗಿ ಕಟ್ಟಿದಂತಹ ವೀರರ ಒಂದು ಪ್ರತಿಮೆಗಳಿದ್ದಾವೆ. ಆ ಪ್ರತಿಮೆಗಳನ್ನು ಅಚ್ಚುಕಟ್ಟಾಗಿ ನಿರ್ಮಿಸಿದ್ದಾರೆ. ಆ ಸ್ಥಳದಲ್ಲಿ ನಾವು ಈ ಬಗ್ಗೆ ಮಾತಾಡೋದು ಸೂಕ್ತ ಅಂತ ಹೇಳಿ ಈ ಜಾಗಕ್ಕೆ ನಾವು ಇವತ್ತೆಲ್ಲರೂ ಬಂದಿದ್ದೇವೆ. ಒಂದಷ್ಟು ಜನರ ತಂಡ ಬಂದಿದ್ದೇವೆ. ತಂಡವನ್ನು ಬಂದು ನಮಗೆ ಇವತ್ತೊಂದು ದಿವಸದ ಬದಲಾವಣೆ ಆಗುತ್ತೆ ಅಂತಲ್ಲ, ಮುಂದಿನ ದಿನಗಳಲ್ಲಾದರೂ ಕೂಡ ನಮ್ಮ ನಾಡಿಗಾಗಿ ಸೇವೆ ಸಲ್ಲಿಸುವಂಥವ್ರನ್ನ ನಾವು ಸ್ಮರಿಸಲೇಬೇಕು. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇವತ್ತು ಒಟ್ಟಿಗೆ ಸೇರ್ಕೊಂಡಿದ್ದೇವೆ. ಒಂದಷ್ಟು ಗೆಳೆಯರು, ಈ ಗೆಳೆಯರಲ್ಲೇ ಸೇರಿಕೊಂಡು ಇವತ್ತು ಇಲ್ಲಿ ಒಂದಷ್ಟು ಪಟ್ಟಿ ಮಾಡಿರುವಂತಹ ನಾಯಕರಿರ್ಬೋದು. ಇದಲ್ಲದೆ ನಮ್ಮ ನಾಡಿಗಾಗಿ ಅನೇಕರು ಸ್ಮರಿಸಿದ್ದಾರೆ, ಅನೇಕರು ಕೆಲಸವನ್ನು ಮಾಡಿದ್ದಾರೆ. ಅವರನ್ನು ಸ್ಮರಿಸುವಂಥ ಕೆಲಸವನ್ನು ನಾವು ಈ ಹಿನ್ನೆಲೆಯಲ್ಲಿ ಮಾಡ್ತೇವೆ. ಇದೀಗ ನನ್ನೊಟ್ಟಿಗೆ ಶಿವಾನಂದ ಗುಂಡಣ್ಣನವರಿದ್ದಾರೆ, ಹಾಗೆ ಅನೇಕ ಸ್ನೇಹಿತರಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಅವರ ವಿಚಾರಗಳನ್ನು ಹಂಚ್ಕೊಳ್ಳುವಂತ ಹೇಳ್ತೇವೆ. ನನ್ನ ಮುಂದುವರೆದು ಗೆಳೆಯ ನಮ್ಮ ಕನ್ನಡದ ವಿಚಾರಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಬಿಡಿಸಿಡುವಂಥ ಶಿವಣ್ಣ ಗುಂಡಣ್ಣನವರಿದ್ದಾರೆ. ಅವರಿಗೆ ನಾನು ಈ ಇದನ್ನು ಹಸ್ತಾಂತರಿಸ್ತೇನೆ. ದಯವಿಟ್ಟು ಬರಬೇಕು ಶಿವಣ್ಣ ಅವರು. ನಿಮಗೆ ಪ್ರಾದೇಶಿಕ ದಿನಾಚರಣೆಯ ಶುಭಾಶಯಗಳು. ಇದೀಗ ಅವರಿಗೆ ನಾನು ಮೈಕನ್ನು ಹಸ್ತಾಂತರಿಸ್ತೇನೆ. ಮುಂದುವರೆದು ಅವರು ವಿಚಾರಗಳನ್ನು ಹಂಚಿಕೊಳ್ತಾರೆ. ನಮಸ್ಕಾರ ಗೆಳೆಯ ನಂದಿಹೊಳೆಯವ್ರಿಗೆ. ಇವತ್ತಿನ ದಿವಸ ಪ್ರಾದೇಶಿಕ ದಿವಸ ಅಂತಂದರೆ ಏನು ಅಂತಂದರೆ ನಮ್ಮತನವನ್ನು ನೆನೆಯುವಂಥ ದಿವಸ. ಈಗೇನಾಗಿದೆ ಅಂದರೆ, ಪರ ಸಂಸ್ಕೃತಿಗೆ ದಾಸರಾಗಿ ಕನ್ನಡತ್ವ ಮತ್ತು ಕರ್ನಾಟಕವನ್ನು ಮರೆತು ಇವತ್ತು ಹೊರಗಿನದನ್ನು ನಮ್ಮ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟು ನಮ್ಮತನ, ನಮ್ಮ ಇತಿಹಾಸ, ನಮ್ಮ ಗತ ವೈಭವಗಳನ್ನೆಲ್ಲ ಮರೆತುಬಿಟ್ಟು ಹೋಗುವಂಥ ಕಾಲದಲ್ಲಿ ಇದೊಂದು ಅಪರೂಪವಾದ ಕಾರ್ಯಕ್ರಮ. ಕರ್ನಾಟಕ ಪ್ರಾದೇಶಿಕ ಬಗ್ಗೆ ಒಂದು ಚಿಂತನೆಯನ್ನು ಮಾಡುವಂಥ ಒಂದು ಏನು ಈ ಕಾರ್ಯಕ್ರಮದ ಇದೆಯಲ್ಲ, ತುಂಬ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಹೀಗಾಗಿ ಕನ್ನಡದ ಎಲ್ಲ ಮಕ್ಕಳೆಲ್ಲ ಈ ಇಂದಿನ ಕಾಲದಲ್ಲಿ, ಈ ಇಂದಿನ ತಲ್ಲಣಗಳಲ್ಲಿ, ಈ ಕರ್ನಾಟಕಕ್ಕಿರೋಂಥ ಸಮಸ್ಯೆಗಳ ಗೂಡಲ್ಲಿ ನಾವು ನಮ್ಮತನವನ್ನು, ನಮ್ಮ ಇತಿಹಾಸವನ್ನು, ನಮ್ಮ ಗತ ವೈಭವವನ್ನು ನೆನೆಯುವಂಥ ಒಂದು ಸನ್ನಿವೇಶವನ್ನು ನಾವು ಸೃಷ್ಟಿಸ್ಕೋಬೇಕಾಗಿ ಹೇಳ್ತಾ ಇದ್ದೀನಿ. ಗೆಳೆಯರೆ, ನಾನು ಒಂಚೂರು ಈ ಮಾತುಕತೆಯಲ್ಲಿ ಸ್ವಲ್ಪ ಇತಿಹಾಸ, ಈಗಿನ ಏರಿಳಿತಗಳು, ಈಗಿನ ತಲ್ಲಣಗಳು ಮತ್ತು ಆಗಿನ ಇತಿಹಾಸಕ್ಕೆ ಸ್ಪಂದಿಸಿದಂಥ ನಮ್ಮ ಗತ ನಾಯಕರ ಬಗ್ಗೆನೂ ಕೆಲವೊಂದು ಮಾತುಗಳನ್ನು ಹೇಳ್ತೀನಿ. ಸ್ನೇಹಿತರೆ, ನಾನು ಒಂಚೂರು 100 ವರ್ಷದ ಹಿಂದೆ ಹೋಗ್ತೀನಿ. 150 ವರ್ಷದ ಹಿಂದೆ ಹೋದಾಗ ಕರ್ನಾಟಕ ಹರಿದು ಹಂಚಿ ಹೋಗಿ ತನ್ನತನವನ್ನು ತಲೆಯಲ್ಲಿ ಇಟ್ಕೊಳ್ಳದೆ 10 ಭಾಗಗಳಾಗಿ ಕರ್ನಾಟಕ ಒಡೆದು ಛಿದ್ರವಾಗಿರುತ್ತೆ. ಮುಂಬೈ ಕರ್ನಾಟಕ, ಹೈದರಾಬಾದ್ ಪ್ರಾಂತ್ಯ, ಮೈಸೂರು ಪ್ರಾಂತ್ಯ, ಸಂಡೂರು ಪ್ರಾಂತ್ಯ, ಜಮಖಂಡಿ ಪ್ರಾಂತ್ಯ, ಮುಧೋಳ ಪ್ರಾಂತ್ಯ, ಸಾಂಗ್ಲಿ, ಮಿರಜ್, ಹಿಂಗೆ 10-20 ಭಾಗಗಳಾಗಿ ಕರ್ನಾಟಕ ಒಡೆದು ಹೋಗಿರುತ್ತೆ. ಆ ಕಾಲದಲ್ಲಿ ಮುಂಬೈ ಪ್ರಾಂತ್ಯದಲ್ಲಿ ಏನಾಗುತ್ತೆ ಅಂತಂದರೆ, ಮೊದಲು ಒಂದು ಸ್ವಾಭಿಮಾನದ ಕಹಳೆ ಮೊಳಗುತ್ತೆ. ಅಂದರೆ ಪ್ರಾದೇಶಿಕ ಒಂದು ಕೂಗಿ ಹೇಳುತ್ತೆ. ಆ ಕೂಗಿ ಯಾವ ಥರ ಹೇಳುತ್ತೆ ಅಂತಂದರೆ, ಕನ್ನಡಿಗರನ್ನು, ಕರ್ನಾಟಕವನ್ನು ಯಾವ ಥರ ಚಿತ್ರಣ ಮಾಡ್ತಾ ಇದ್ರಂದರೆ ಮರಾಠಿಗರು ಅಥವಾ ಮಹಾರಾಷ್ಟ್ರದ ಆಗಿನ ಕೆಲ ಅಧಿಕಾರಿಗಳು ಅಂತಂದರೆ, ಕನ್ನಡದವರು ಅಂತಂದರೆ ಕಾನಡಿ ಕೂಲಿಗಳು. ಅಂದರೆ ಅವ್ರಿಗೆ ಏನು ಕರಿತಾ ಇದ್ರು ಅಂದರೆ, ಅಲ್ಲಿ ಏನು ಬೆಳಗಾವಿ ಬರ್ಬೋದು, ಧಾರವಾಡ, ಹುಬ್ಳಿ, ಬಿಜಾಪುರ, ಗದಗ, ಹಾವೇರಿ ಯಾವುದೇ ಒಂದು ಭಾಗದವರಾಗಿರ್ಬೋದು, ಅವರು ಕನ್ನಡ ಕೂಲಿಗಳಂತಲೇ ಕಾನಡಿ ಕೂಲಿಗಳು ಅಂತ ಕರಿತಾ ಇದ್ರು.
ಇದನ್ನು ಕೇಳಿದಂಥ ರಹಾ ದೇಶಪಾಂಡೆ ಅವರು, ನೀವು ಕೇಳಿರ್ತೀರ ರಹಾ ದೇಶಪಾಂಡೆ ಯಾರು ಅಂತ ಕೇಳ್ತಾರೆ. ಕನ್ನಡದ ಕಟ್ಟಾಳು, ಕನ್ನಡದ ಮೊದಲ ಕೂಗು ಹಾಕಿ ಕರ್ನಾಟಕಕ್ಕೆ ಮೊದಲು ಕೂಗು ಹಾಕಿರ್ತಕ್ಕಂಥ ಸ್ವಾಭಿಮಾನಿ ವೀರ ಕನ್ನಡಿಗ ಅವರು. ಇದನ್ನೆಲ್ಲ ಕೇಳ್ಕೊಂಡ್ಬಿಟ್ಟು ಅವ್ರಿಗೆ ತುಂಬ ನೋವು ಉಣ್ತಾರೆ. ಒಂದು ದಿವಸ ರೈಲಲ್ಲಿ ಹೋಗ್ತಿರ್ತಾರೆ, ಇವ್ರ ಸ್ನೇಹಿತ ಒಬ್ರು ಸಿಗ್ತಾರೆ. ಕನ್ನಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇವ್ರು ಯಾರು ಅಂತ ಒಬ್ಬ ಮರಾಠಿ ಕನ್ನಡ ಕೂಲಿ ಸರಿ ಈಚೆಗೆ ಅಂತಾನೆ. ಅವ್ರಿಗೆ ಒಳಗಿರ್ತಕ್ಕಂಥ ಕನ್ನಡದ ರೋಷ, ಆಕ್ರೋಶಗಳು, ಇತಿಹಾಸದಲ್ಲಿ ಆಗಿರ್ತಕ್ಕಂಥ ಆಕ್ರಮಣಗಳು ಎಲ್ಲವೂ ಸಿಡಿದೇಳುತ್ತೆ. ಕನ್ನಡಿಗರ ಮೇಲೆ ಎಷ್ಟೊಂದು ದೌರ್ಜನ್ಯ ಆಗ್ತಾ ಇದೆ, ಕನ್ನಡಿಗರಿಗೆ ಎಂತಿಂಥ ಇತಿಹಾಸ ಉಳ್ಳವರು, ನಾವು ಏನಕ್ಕೆ ಈ ಥರ ತುಳಿತಕ್ಕೆ ಒಳಗಾಗ್ತಿದ್ದೀವಿ, ನಮ್ಮವ್ರನ್ನ ಎಬ್ಬಿಸಬೇಕು, ಬಡ್ದೆಬ್ಬಿಸಬೇಕು, ಸ್ವಾಭಿಮಾನವನ್ನು, ಪ್ರಾದೇಶಿಕತೆಯನ್ನು ಅವರಲ್ಲಿ ತುಂಬಬೇಕು ಅನ್ನೋದನ್ನು ಅವರ ಮನದಲ್ಲಿ ಜಾಗೃತಗೊಳ್ತೈತಿ. ಯಾರಲ್ಲಿ? ರಹಾ ದೇಶಪಾಂಡೆದಲ್ಲಿ. ಹೀಗಾಗಿ ಅವರು ಮೊಟ್ಟ ಮೊದಲ ಕರ್ನಾಟಕ ಮತ್ತು ಕನ್ನಡಿಗರ ಪರವಾಗಿ ಮುಂಬೈ ಕರ್ನಾಟಕದಲ್ಲಿ ಮರಾಠಿಗರ ವಿರುದ್ಧ ನಿಂತು ಕೂಗು ಹಾಕ್ತಾರೆ. ಕನ್ನಡಿಗರೆಲ್ಲ ಒಗ್ಗೂಡಬೇಕು, ಕರ್ನಾಟಕದ ಗತವೈಭವವನ್ನು ಮತ್ತೆ ಮರು ಸ್ಥಾಪಿಸಬೇಕು ಅನ್ನೋ ಒಂದು ಅವರಲ್ಲಿ ತುಡಿತ ಇತ್ತಲ್ಲ, ಅದನ್ನು ಮುಂದೆ ಆ ತುಡಿತವನ್ನು ಡೆಪ್ಯೂಟಿ ಚನ್ನಬಸಪ್ಪನವರು ಮತ್ತು ಅರಟಾಳ್ ರುದ್ರಗೌಡರು, ಆಮೇಲೆ ಸಿದ್ದಪ್ಪ ಕಂಬಳಿ ಅವರು, ಆಲೂರು ವೆಂಕಟರಾಯರು ಪೂರ್ತಿಗೊಳಿಸ್ತಾರೆ. ತದನಂತರ ಅವರ ಆಕ್ರೋಶ ಆಲೂರು ವೆಂಕಟರಾಯರಿಗೆ ಅದು ಪಾಸ್ ಆಗುತ್ತೆ. ತದನಂತರ ಆಲೂರು ವೆಂಕಟರಾಯರು ಇಡೀ ಕರ್ನಾಟಕವನ್ನು ಸುತ್ತಿ ಹಂಪಿಗೆ ಹೋಗ್ತಾರೆ, ಮೈಸೂರಿಗೆ ಹೋಗ್ತಾರೆ, ಆಮೇಲೆ ಗುಲ್ಬರ್ಗಾದ ಮಳಕೇಡಿಗೆ ಹೋಗ್ತಾರೆ, ಬಾದಾಮಿಗೆ ಬರ್ತಾರೆ, ಐಹೊಳೆ, ಪಟ್ಟದಕಲ್ಲು ಎಲ್ಲ ನಮ್ಮ ಇತಿಹಾಸದ ಗತ ವೈಭವದ ಕ್ಷೇತ್ರಗಳಿಗೆ ಹೋಗಿ ಆ ಕನ್ನಡದ ಇತಿಹಾಸವನ್ನು ತಿಳ್ಕೊಂಬಿಟ್ಟು ಇಂಥ ಒಂದು ಅಭೂತಪೂರ್ವ ಇತಿಹಾಸ, ಇಂಥ ಒಂದು ಅಭೂತಪೂರ್ವ ವೈಭವಯುತವಾಗಿ ಜೀವಿಸತಕ್ಕಂಥ ಕನ್ನಡಿಗರ ಒಂದು ಗತ ವೈಭವವನ್ನು ಮತ್ತೆ ಕನ್ನಡಿಗರಿಗೆ ತಿಳಿಸ್ಬೇಕು, ಮತ್ತೆ ತಾಯಿ ರಾಜಲಕ್ಷ್ಮಿಯನ್ನು, ಕನ್ನಡ ರಾಜಲಕ್ಷ್ಮಿಯನ್ನು ಮತ್ತೆ ಇಡೀ ಪ್ರಪಂಚದಾದ್ಯಂತ ನಾವು ಕನ್ನಡಿಗರು ಇದ್ದೀವಿ ಅಂದು ಒಂದು ಕಹಳೆಯನ್ನು ಮೊಳಗಿಸಬೇಕು ಅಂಥೇಳಿ ಆಲೂರು ವೆಂಕಟರಾಯರು ಸಜ್ಜಾಗಿ, ಆ ಸಜ್ಜಿಗೆ ಪ್ರತಿಬಿಂಬವಾಗಿ ಅವರು ಕರ್ನಾಟಕ ಗತವೈಭವ ಅಂತ ಒಂದು ಬುಕ್ ಬರೀತಾರೆ. ಅದರಲ್ಲಿ ಕದಂಬ, ಚಾಲುಕ್ಯ, ಹೊಯ್ಸಳ, ರಾಷ್ಟ್ರಕೂಟ, ಕಲ್ಯಾಣ ಚಾಲುಕ್ಯರು, ವಿಜಯನಗರ ಅರಸರು ಅಲ್ಲಿ ಆಗಿ ಹೋಗಿರ್ತಕ್ಕಂಥ ವೀರ ಪರಂಪರೆಯನ್ನು ಕನ್ನಡಿಗರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮೊದಲಿಗೆ ಮಾಡಿದ್ದಾರಪ್ಪ ಅಂತಂದರೆ ಯಾರು ಅಂದರೆ ಆಲೂರು ವೆಂಕಟರಾಯರು. ಅದಕ್ಕೆ ನಾವು ಅವರನ್ನು ಕನ್ನಡದ ಕುಲಪುರೋಹಿತರು ಅಂತ ಕರಿತೀವಿ. ತದನಂತರ ಈ ಕಿಚ್ಚು ಹಾಗೆ ಡೆಪ್ಯೂಟಿ ಚನ್ನಬಸಪ್ಪನವರಿಗೆ ಪಾಸ್ ಆಗುತ್ತೆ. ಡೆಪ್ಯೂಟಿ ಚನ್ನಬಸಪ್ಪನವರು ಆಗಿನ ಕಾಲದಲ್ಲಿ ಮುಂಬೈ ಕರ್ನಾಟಕದಲ್ಲಿ ಕನ್ನಡ ಮಾತಾಡಿದರೆ ಕಮಿಷನರು ಫೈನ್ ಹಾಕುವಂಥ ಕಾಲದಲ್ಲಿ ಇವರು ಕಲೆಕ್ಟರ್ ಆಗಿರ್ತಾರೆ, ಇವರು ಹಾಕ್ತಾರೆ. ಯಾರಾದರೂ ಮರಾಠಿ ಮಾತಾಡಿದ್ರೆ ಅವ್ರಿಗೆ ಫೈನ್ ಬೀಳಿ ಅನ್ನುವಂಥ ಒಂದು ದಿಟ್ಟ ನಿರ್ಣಯವನ್ನು ಅಂದಿನ ಕಾಲದಲ್ಲಿ ಅಷ್ಟು ಮರಾಠಿಗರ ಮಧ್ಯೆ ನಿಂತು ಒಂದು ಗುಟೂರು ಹಾಕಿರ್ತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ಅದು ಕನ್ನಡಿಗರ ಸ್ವಾಭಿಮಾನ. ಆ ಸ್ವಾಭಿಮಾನ ಸುಮಾರು 400 ವರ್ಷಗಳಿಂದ ಸೂಕ್ತವಾಗಿ ಮಲಗಿರುತ್ತೆ. ಯಾವ ಥರ ಮಲಗಿರುತ್ತೆ ಅಂತ ಇದನ್ನು ಸ್ವಲ್ಪ ಇನ್ನೊಂದು 600 ವರ್ಷಗಳ ಹಿಂದೆ, 400ರಿಂದ 500 ವರ್ಷಗಳ ಹಿಂದೆ ಹೋಗ್ತೀನಿ. ಸ್ನೇಹಿತರೆ, ನಿಮಗೆ ಹೊಯ್ಸಳರು ಮತ್ತು ಸೇವಣರು ಗೊತ್ತಿರಬೇಕು. ಅದ್ರ ಸ್ವಲ್ಪ ಹಿಂದೆ ಹೋದರೆ ಕಲ್ಯಾಣ ಚಾಲುಕ್ಯರು, ಅದ್ರ ಸ್ವಲ್ಪ ಹಿಂದೆ ಹೋದರೆ ರಾಷ್ಟ್ರಕೂಟರು, ಅದ್ರ ಸ್ವಲ್ಪ ಹಿಂದೆ ಚಾಲುಕ್ಯರಿಗೆ ಬಂದುಬಿಡ್ತೀನಿ. ಯಾಕಂದರೆ ಪ್ರಾದೇಶಿಕವಾಗಿ ನಿಮಗೆ ಇನ್ನೊಂದಿಷ್ಟು ಚಾಲುಕ್ಯರ ಮೂಲಕ ತಿಳಿಸ್ಕೊಡ್ತೀನಿ. ಗೆಳೆಯರೆ, ನೀವು ತಿಳ್ಕೊಳ್ಬೇಕಾದಂಥ ಒಂದು ಸಂಗತಿ ಏನಪ್ಪ ಅಂತಂದರೆ, ಚಾಲುಕ್ಯರಷ್ಟು ಪ್ರಾದೇಶಿಕವಾದಂತಹ ಚಿಂತನೆ ಉಳ್ಳವರು, ಸ್ವಾಭಿಮಾನಿಗಳು, ಕನ್ನಡದ ಹಿತಚಿಂತಕರು ಇಡೀ ಜಗತ್ತಿನಲ್ಲೇ ಯಾರೂ ಭಾಷಿಕ ಸಾಮ್ರಾಜ್ಯದಲ್ಲಿ ಇಷ್ಟೊಂದು ಸ್ವಾಭಿಮಾನ ಉಳ್ಳವರು ಯಾರೂ ಆಗಿರಲಿಲ್ಲ ಚಾಲುಕ್ಯ ಸಾಮ್ರಾಜ್ಯದವರು. ಯಾಕಪ್ಪ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಸ್ನೇಹಿತರೆ, ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಅಶ್ವದಳ ಇರುತ್ತೆ, ಆಮೇಲೆ ಆನೆ ದಳ ಇರುತ್ತೆ, ಆಮೇಲೆ ಪದಾತಿ ದಳ ಇರುತ್ತೆ, ರಥದಳ ಇರುತ್ತೆ, ಹೀಗೆ ಸುಮಾರು ದಳಗಳಿರ್ತವೆ. ಆ ದಳಗಳ ಎಲ್ಲ ಸೈನ್ಯದ ಹೆಸರನ್ನ ಕರ್ನಾಟಕ ಬಲ ಅಂತ ಕರೆದಿರ್ತಾರೆ. ಇತಿಹಾಸದ ಯಾವುದೇ ಶಾಸನಗಳಲ್ಲಾಗಲಿ, ಯಾವುದೇ ಒಂದು ಭಾಷಿಕ ಸಾಮ್ರಾಜ್ಯದ ತಾಮ್ರಪಟ ಅಥವಾ ಲಾವಣಿ ಆಗಿರ್ಬೋದು, ಅವರ ಜಾನಪದಗಳಾಗಿರ್ಬೋದು, ಸೈನ್ಯದ ಹೆಸರನ್ನು ಭಾಷಿಕತೆಯಿಂದ ಕರೆದಂಥ ಮೊಟ್ಟ ಮೊದಲ ರಾಜ್ಯ ಯಾವುದಾದ್ರು ಇದೆ ಅಂದರೆ ಅದು ಕನ್ನಡಿಗರ ಚಾಲುಕ್ಯ ಸಾಮ್ರಾಜ್ಯ. ಹೀಗಾಗಿ ಪ್ರಾದೇಶಿಕ ದಿನದಿಂದ ಅದನ್ನು ನಾವು ನೆನಿಬೇಕಾದಂಥದ್ದು ಒಂದು ಒಳ್ಳೆಯ ರೀತಿ ಇದೆ. ಹೀಗಾಗಿ ತದನಂತರ ನಿಮ್ಗೆ ಗೊತ್ತಿರೋ ಹಾಗೆ ಪುಲಕೇಶಿ ಬಗ್ಗೆ ಹೇಳೋದೇ ಬೇಡ. ಯಾಕಂದರೆ ಪುಲಕೇಶಿ ಬಗ್ಗೆ ನಾನು ಏನು ಕೇಳಕ್ಕೆ ಇಚ್ಛೆಪಡ್ತೀನಿಪ್ಪ ಅಂತಂದರೆ, ಇಡೀ ಭಾರತದ ಭಾಷಿಕ ರಾಜ್ಯಗಳಲ್ಲಿ ಪುಲಕೇಶಿಯಷ್ಟು ಸ್ವಾಭಿಮಾನಿ, ಕನ್ನಡ ಭಾಷಿಕದ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತಾರಿಗೂ ಇರ್ಲಿಕ್ಕಿಲ್ಲ. ನೀವು ವಿಚಾರ ಮಾಡ್ಬೋದು, ಅರಬ್ಬರು ಬಂದರು, ಯುರೋಪಿಯನ್ನರು ಬಂದರು, ಯಾರ್ಯಾರೋ ಬಂದರು, ಅಟ್ಯಾಕ್ ಮಾಡಿದರು. ಪಾರಸ್ ರಾಜ ಅಲೆಕ್ಸಾಂಡ್ರನ್ ತಡೆದ, ಗುಪ್ತರು ಯಾರನ್ನೋ ತಡೆದ್ರು, ಸಮುದ್ರಗುಪ್ತ ಒಳ್ಳೆ ಅವನು ನಾಯಕ, ಹಾಗೆ ಹೀಗೆ ಅಂತ ಕರ್ಕೋಬಹುದು. ಖಂಡಿತ ಅಲ್ಲ. ಕರ್ನಾಟಕದಲ್ಲಿ ಕನ್ನಡಿಗರು ಭಾರತಕ್ಕೆ ಕೊಟ್ಟಂತಹ ಕೊಡುಗೆ ಇದೆಯಲ್ಲ, ಅದು ಅಭೂತಪೂರ್ವವಾದದ್ದು.
ನಾನು ಹೇಳಕ್ಕಿಲ್ಲಿ ಇಚ್ಛೆ ಪಡೋದೇನಪ್ಪ ಅಂತಂದರೆ, ಅವತ್ತಿಗೆ ಇರಾನಿನ ದೊರೆ, ಪರ್ಷಿಯಾದ ದೊರೆಗಳು ಕರ್ನಾಟಕದ ಮೇಲೆ ಅಟ್ಯಾಕ್ ಮಾಡಿದಾಗ, ಮೊಟ್ಟ ಮೊದಲು ಇನ್ನೂ ಅವಾಗ ಇಸ್ಲಾಂ ಧರ್ಮ ಚಿಗುರು ಹೊಡೆಯುವಂಥ ಹಂತದಲ್ಲಿದ್ದಾಗ, ಆ ಇರಾನಿನ ಪರ್ಷಿಯಾದ ದೊರೆಯನ್ನು ಮೊಟ್ಟ ಮೊದಲ ತಡೆದು ನಮ್ಮ ಪುಲಕೇಶಿಯ ದಂಡನಾಯಕ ಆದಂಥ ರವಿಕೀರ್ತಿ ಇಡೀ ಇರಾನ್ವರೆಗೂ ಆ ಪರ್ಷಿಯಾ ದೊರೆಯನ್ನು ಓಡಿಸ್ಕೊಂಡು ಹೋಗಿ ಅವ್ರಿಗೆ ಅಲ್ಲಿ ಓಡಿಸ್ಕೊಂಡು ಹೋಗಿ ದಂಡಯಾತ್ರೆ ಮಾಡಿದ್ರು. ಅವ್ರಿಗೆ ಯಾವುದೇ ಥರ ಹಿಂಸಿಸದೆ ಇಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು ಇರಾನಿಗೆ ಪರಿಚಯಿಸಿ ಅವತ್ತಿನಿಂದ ಇವತ್ತಿನವರೆಗೂ ಇರಾನಿನ ಜೊತೆ ಇವತ್ತೇನು ಸಂಬಂಧ ಅಷ್ಟು ದೃಢವಾಗಿದೆ ಅಂತಂದರೆ ಅದಕ್ಕೆ ಚಾಲುಕ್ಯ ಕಾರಣ. ಚಾಲುಕ್ಯರಲ್ಲಿ ಇಮ್ಮಡಿ ಪುಲಕೇಶಿಯ ರವಿಕೀರ್ತಿ ದಂಡನಾಯಕ ಕಾರಣ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದನ್ನೆಲ್ಲ ಕನ್ನಡಿಗರು ತಿಳ್ಕೊಬೋದಂಥ ವಿಚಾರಗಳು ಇವೆಲ್ಲ. ಯಾಕೆ ತಿಳ್ಕೊಬೇಕಂದ್ರೆ ಕನ್ನಡಿಗರ ವಿಚಾರಗಳು ಯಾರೋ ಹೇಳ್ತಾರೆ ಇರಾನ್ ಜೊತೆ ಸಂಬಂಧ 100 ವರ್ಷ 1000 ವರ್ಷ ಅಂತ ಹೇಳ್ತಾರೆ. ಮೊದಲು ಇರಾನಿನ ಜೊತೆ ಸಂಬಂಧವನ್ನು ಅವರನ್ನು ಗೆದ್ದು ಆ ಗೆಲುವಿನ ಮೂಲಕ ಕರ್ನಾಟಕದ ಒಂದು ಸಂಸ್ಕೃತಿಯನ್ನು ಇರಾನಿಗೆ ಪರಿಚಯಿಸಿದವರು ಯಾರು ಅಂದರೆ ಅವರು ಪುಲಕೇಶಿಯ ದಂಡನಾಯಕ ರವಿಕೀರ್ತಿ. ಹೀಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಇರಾನಿನ ಸಂಸ್ಕೃತಿ ಇಲ್ಲಿಗೆ ಬಂದಿದೆ. ಇಲ್ಲಿರ್ತಕ್ಕಂಥ ಕನ್ನಡದ ಪ್ರಾದೇಶಿಕತೆ ಅಲ್ಲಿ ಇರಾನಿಗೂ ಹೋಗಿದೆ. ತದನಂತರ ಸುಮಾರು ಜನ ಬರ್ತಾರೆ. ಇಲ್ಲಿ ಕನ್ನಡಿಗರು ಎಷ್ಟು ಸುಸಂಸ್ಕೃತರು ಮತ್ತು ಎಷ್ಟು ಒಳ್ಳೆಯವರು ಅನ್ನೋದಕ್ಕೆ ಇಲ್ಲಿ ಇನ್ನೊಂದು ಉದಾಹರಣೆ ಸಿಗುತ್ತೆ ನಿಮಗೆ. ಚಾಲುಕ್ಯ ಪುಲಕೇಶಿ ಸಂಸ್ಥಾನದ ಮೇಲೆ ಏನಾಗುತ್ತೆಪ್ಪ ಅಂತಂದರೆ, ಪಲ್ಲವದ ಮಹೇಂದ್ರ ವರ್ಮ ತಮಿಳುನಾಡಲ್ಲಿ ರಾಜ್ಯ ಆಳ್ತಾ ಇರ್ತಾನೆ. ಪುಲಕೇಶಿ ಇಲ್ಲಿ ಕರ್ನಾಟಕದ ಬಾದಾಮಿಯಲ್ಲಿ ಆಳ್ತಾ ಇರ್ತಾನೆ. ಸುಮಾರು ತೊಂದರೆ ಕೊಡ್ತಾ ಇರ್ತಾರೆ ಪಲ್ಲವರು. ಈ ಥರ ಆದರೆ ಸುಮ್ಮನಿರಲ್ಲ ಅಂದ್ಕೊಂಡು ಸುಮಾರು ಸತಿ ದಂಡಯಾತ್ರೆ ಮಾಡಿಬಿಟ್ಟು ಅವ್ರನ್ನ ಸೋಲಿಸಿರ್ತಾನೆ. ಆದರೂ ನಿಲ್ಲಿಸ್ಬೇಕಾ? ಹಾಂ. ಸೊ ಹೀಗಾಗಿ ಅದನ್ನು ಅಂದರೆ ಯಾವ ಸಾಂಸ್ಕೃತಿಕವಾಗಿ ಎಷ್ಟು ನಮ್ಮಲ್ಲಿ ಸಮ್ಮಿಳಿತ ಇದೆ ಅಂತ ಹೇಳ್ತೀನಿ. ಆಮೇಲೆ ಏನಾಗುತ್ತೆ ಅಂತಂದರೆ, ಮಹೇಂದ್ರ ವರ್ಮನನ್ನು ಸೋಲಿಸಿ ಪುಲಕೇಶಿ ಬಾದಾಮಿಗೆ ಬಂದಿರ್ತಾನೆ. ಅವನ ಹಿಂದ್ಗಡೆನೇ ಆವಾಗ ಸುಮಾರು ವರ್ಷಗಳಾಗಿಬಿಟ್ಟಿರ್ತಾನೆ, ಅಂದರೆ ಓಲ್ಡ್ ಆಗಿರ್ತಾನೆ ಪುಲಕೇಶಿ. ಅವನು ಮಹೇಂದ್ರ ವರ್ಮನ ಮಗ ನರಸಿಂಹವರ್ಮ ಬಾದಾಮಿಯನ್ನು ಮುತ್ತಿ ಪುಲಕೇಶಿಯನ್ನು ಸಾಯಿಸಿ ಬಾದಾಮಿಯನ್ನು ಸುಡ್ತಾನೆ. ಅದು ಇನ್ನೊಂದು ಇತಿಹಾಸ, ಅದು ಇಲ್ಲಿ ಬೇಡ. ಆದರೆ ಈ ಸೇಡನ್ನು ಕನ್ನಡಿಗರು ಯಾವ ರೀತಿ ತೀರಿಸ್ಕೊತಾರೆ, ಯಾವ ರೀತಿ ಸಹನಾಭೂತಿಯಿಂದ ವರ್ತಿಸ್ತಾರೆ ಅನ್ನೋದನ್ನು ನಿಮಗಿಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. 12 ವರ್ಷಗಳ ಕಾಲ ಚಾಲುಕ್ಯ ಸಾಮ್ರಾಜ್ಯ ಗಾಂಧಾಕಾರಕ್ಕೆ ಹೋಗಿಬಿಟ್ಟಿರುತ್ತೆ. ಅಂದರೆ 12 ವರ್ಷಗಳ ಕಾಲ ಇಡೀ ಕರ್ನಾಟಕ ಒಂಥರ ಮರುಭೂಮಿ ಥರ ಆಗಿಬಿಟ್ಟಿರುತ್ತೆ. ಆವಾಗ ಏನಾಗುತ್ತೆ ಅಂದರೆ, ಪುಲಕೇಶಿಯ ಮಗ ವಿಕ್ರಮಾದಿತ್ಯ ಅಂತ ಎಲ್ಲರೂ ಕೇಳಿರ್ತೀರ. ವಿಕ್ರಮಾದಿತ್ಯ ಮತ್ತೆ ಎಲ್ಲ ಕನ್ನಡಿಗರನ್ನು ಸಂಘಟಿಸಿ ಬುಡಕಟ್ಟು ಜನರನ್ನು ಸೇರಿಸಿ ಮತ್ತೆ ಒಂದು ಸೈನ್ಯವನ್ನು ಕಟ್ಟಿ ಅವನು ವಿಕ್ರಮಾದಿತ್ಯ, ಅವನ ಮಗ ವಿನಯಾದಿತ್ಯ ಮತ್ತು ವಿಜಯಾದಿತ್ಯ ಪಲ್ಲವರ ಮೇಲೆ ದಂಡಯಾತ್ರೆ ಮಾಡಿ ಅವ್ರನ್ನ ಗೆಲ್ತಾರೆ. ಗೆದ್ದಾದ್ಮೇಲೆ ನಿಮ್ಗೆ ವಿಚಾರ ಮಾಡ್ಬೋದು, ಅವ್ರು ಅದೇ ಥರ ಕಂಚಿಯನ್ನು ಇವತ್ತು ಸುಟ್ಬಿಟ್ಟಿದ್ರೆ ನಮಗೆ ಕಂಚಿಯ ಕಾಮಾಕ್ಷಿ ಗುಡಿ ಸಿಗ್ತಾ ಇರಲಿಲ್ಲ. ಆದರೆ ಆ ಥರ ಮಾಡಲ್ಲ. ಏನು ಮಾಡ್ತಾರೆ ಅಂದರೆ, ಅವ್ರನ್ನ ಕಂಚಿಯನ್ನು ಗೆದ್ದ ನರಸಿಂಹವನ್ನು ಸಮಾಪ್ತಿಗೊಳಿಸಿದ್ರು. ಅಲ್ಲಿ ಮತ್ತೆ ದಾನ ದತ್ತಿಗಳನ್ನು ಕೊಟ್ಟು ಅಲ್ಲಿ ಅನೇಕ ಗುಡಿಗಳನ್ನು ಕಟ್ಟಿ ಕನ್ನಡಿಗರಲ್ಲಿ ಇರ್ತಕ್ಕಂಥ ಪ್ರಾದೇಶಿಕ ಕರುಣೆಯನ್ನು ತಮಿಳರಿಗೂ ಹಂಚಿದಂಥ ಒಂದು ಅದ್ಭುತ ಸಂಸ್ಕೃತಿ ನಮ್ಮ ಕನ್ನಡಿಗರದ್ದು. ತದನಂತರ ಹೊಯ್ಸಳರು ಬರ್ತಾರೆ. ಹೊಯ್ಸಳಲ್ಲಿ ನಾವು ಸುಮಾರು ಪ್ರಾದೇಶಿಕತೆಯನ್ನು ಕಾಣ್ತೀವಿ. ಆಮೇಲೆ ನೆಕ್ಸ್ಟು 6ನೇ ವಿಕ್ರಮಾದಿತ್ಯ ಬರ್ತಾನೆ. ಹೇಳ್ಬೋದಾ ಸಮಯ ಇದ್ದರೆ? 6ನೇ ವಿಕ್ರಮಾದಿತ್ಯ ಬರ್ತಾನೆ. 6ನೇ ವಿಕ್ರಮಾದಿತ್ಯ ಪ್ರಾದೇಶಿಕತೆ ಯಾವ ಥರ ಪಸರಿಸ್ತು ನಾನು ಜಗತ್ತಿನಾದ್ಯಂತ ಅಂತ ಹೇಳ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಅವನ ಸೈನ್ಯದಲ್ಲಿರ್ತಕ್ಕಂಥ ಕಟ್ಟಾಳುಗಳನ್ನು ನೇಪಾಳ ಮತ್ತು ಪಶ್ಚಿಮ ಬಂಗಾಳಿಗೆ ನಾವು ಬಾಂಗ್ಲಾದೇಶ್ ಅಂತ ಕರಿತೀವಿ, ಸುಮಾರು ಆ ಕಡೆಗಳೆಲ್ಲ ಕಳಿಸ್ಕೊಡ್ತಾನೆ. ಅಲ್ಲಿರ್ತಕ್ಕಂಥ ಬಾಂಗ್ಲಾದೇಶಕ್ಕೆ ಹೋಗಿ ಇಡೀ ಬಾಂಗ್ಲಾವನ್ನು ಗೆದ್ದು ಅದನ್ನು ಸುಮಾರು 300ರಿಂದ 400 ವರ್ಷಗಳ ಆಗಿರ್ತಕ್ಕಂಥ ಸೇನರಾಜರ ಬಗ್ಗೆ ಹೇಳ್ತೀನಿ. ಸೇನರಾಜರ ಬಗ್ಗೆ ಏನಕ್ಕೆ ಹೇಳ್ತೀನಿ ಅಂತಂದರೆ, ಇಡೀ ಕರ್ನಾಡಿನ ಸಂಸ್ಕೃತಿಯಲ್ಲಿ ಯಾವುದೇ ಸಾಮ್ರಾಜ್ಯದ ಕುಡಿ ನಾವು ಕನ್ನಡಿಗರು, ನಾವು ಕರ್ನಾಟಕದಿಂದ ಬಂದವರು, ನಾವು ಕರ್ನಾಟಕದ ಕ್ಷತ್ರಿಯರು ಅಂತ ಕರ್ಕೊಂಡಿದ್ದು ಯಾರಾದರೂ ಇದೆ ಅಂದರೆ ಅದು ಬಂಗಾಳದ ಸೇನರು. ಇವತ್ತಿಗೂ ಹೇಳ್ತಾರೆ ಅವರು, ನಾವು ಕರ್ನಾಟಕದ ಕ್ಷತ್ರಿಯರು ಅಂತಲೇ ಇವತ್ತು ಅವ್ರ ಜಾತಿಯಲ್ಲಿ ಬರ್ಸ್ಕೊತಾರೆ. ಹೀಗಾಗಿ ನಮ್ಮ ಪ್ರಾದೇಶಿಕತೆಯನ್ನು ಎಲ್ಲಿ ಬೇಕಾದ್ರೆ ನೇಪಾಳಕ್ಕೆ ಹೋಗ್ಬೋದು, ಅಲ್ಲಿರ್ತಕ್ಕಂಥ ಜಂಗಮ್ ಸಂಸ್ಕೃತಿ ಆಗಿರ್ಬೋದು. ಹೀಗೆ ಬೇರೆ ಬೇರೆ ಊರುಗಳಲ್ಲಿ ಕರ್ನಾಟಕದ ಸಂಸ್ಕೃತಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪ್ರದೇಶಕ್ಕೆ ಕರ್ನಾಟಕ ಸಂಸ್ಕೃತಿಯನ್ನು ನಾವು ತೊಗೊಂಡು ಹೋಗಿದ್ದೀವಿ. ನನಗೆ ಸುಮಾರು ಜನ ಇದ್ದಾರೆ, ಸುಮಾರು ಜನ ಅನೇಕ ವೀರರು ನಮ್ಮಲ್ಲಿ ಸಿಗ್ತಾರೆ. ಬೇಕಂದ್ರೆ ಸಮಯದ ಅಭಾವ ಇರೋದ್ರಿಂದ ಅದರಲ್ಲಿ ನಾನು ಭಾಳ ಚುಟುಕಾಗಿ ಹೇಳಿಬಿಡ್ತೀನಿ ಇದರಲ್ಲಿ. ಆಮೇಲೆ ಇಮ್ಮಡಿ 600 ವರ್ಷ ಅದಾದ ನಂತರ ಸುಮಾರು ಬರ್ತದೆ. ನಾನು ಇನ್ನೊಂದು ಚೂರು ಮುಂದಕ್ಕೆ ಬಂದು ಈಗ ನಾನು ಕರ್ನಾಟಕದ ಏಕೀಕರಣದ ಬಗ್ಗೆ ಬಂದುಬಿಡ್ತೀನಿ. ಕರ್ನಾಟಕ ಏಕೀಕರಣಕ್ಕೆ ಬಂದಾಗ ಏನು ವಿಷಯಪ್ಪ ಅಂತ, ಕರ್ನಾಟಕದ ಏಕೀಕರಣದಲ್ಲಿ ನಿಮ್ಗೆ ಹೇಳಿದೆ ಅರಟಾಳ್ ಋದುಗಳು, ಸಿದ್ದಪ್ಪ ಕಂಬಳಿ ಅವರು ಎಲ್ಲ ಆಗಿರ್ತಾರೆ. ಕರ್ನಾಟಕದಲ್ಲಿ ಪ್ರಾದೇಶಿಕತೆಯನ್ನು ಜಾಗೃತಿಗೊಳಿಸ್ತಾರೆ. ಜಾಗೃತಿಗೊಳಿಸಿ ಇಲ್ಲಿ ಅದಕ್ಕೆ ನಿಮಗೆ
ಒಬ್ಬರು ಕೆಂಚನಗೌಡರು ಅಂತ ಬರ್ತಾರೆ. ಕೆಂಚನಗೌಡರು ಅಂತ ಬಂದ್ಬಿಟ್ಟು ಆಮರಣ ಉಪವಾಸ ಕೂಡ್ತಾರೆ. ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸಬೇಕು ಮತ್ತು ಕರ್ನಾಟಕ ಒಕ್ಕೂಟದಲ್ಲಿ ತನ್ನದೇ ಆದ ಒಂದು ಸಾರ್ವಭೌಮತೆಯನ್ನು ಪಡಿಬೇಕು ಅನ್ನೋ ದೃಷ್ಟಿಯಿಂದ ಆಗಿನ ಕನ್ನಡಿಗರು ಮಾಡಿರ್ತಕ್ಕಂಥ ಶ್ರಮದ ಫಲವಾಗಿ ಇವತ್ತು ನಾವು ಕರ್ನಾಟಕದ ಒಂದು ಫಲವನ್ನು ಉಣ್ತಾ ಇದ್ದೀವಿ. ಹೀಗಾಗಿ ಈ ಪ್ರಾದೇಶಿಕ ದಿವಸ ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ, ಅರ್ತಾಳ್ ರುದ್ರಗೌಡರು, ಸಿದ್ದಪ್ಪ ಕಂಬಳಿ ಅವರು, ಪಾವಟೆ ಅವರು, SR ಹಿರೇಮಠ್ ಅವರು, ಸುಮಾರು ಜನ ಬಂದು ಹೋಗ್ತಾರೆ. ಯಾರು ಮತ್ತು ಮುಂಡ್ರಿಗಿ ಭೀಮರಾಯ ಆಗಿರ್ಬೋದು, ಆಮೇಲೆ ಹಡಗಲಿ ಬೇಡ್ರಾಗಿರ್ಬೋದು, ಸಿಂಧೂರು ಲಕ್ಷ್ಮಣ ಆಗಿರ್ಬೋದು, ಹೀಗೆ ಅನೇಕ ವೀರರು ಕರ್ನಾಟಕದಲ್ಲಿ ಬಂದು ಹೋಗ್ತಾರೆ. ಹೀಗಾಗಿ ಪ್ರಾದೇಶಿಕ ದಿನದಿಂದ ಇವ್ರನ್ನೆಲ್ಲ ನೆನೆಸುವಂಥ ಕಾರ್ಯ ನಮ್ಮ ಮೂಲಕ ಆಗಬೇಕು. ಸಮಯದ ಅಭಾವದಿಂದ ಕೆಲವೊಂದು ಮಾತ್ರ ನಿಮ್ಗೆ ವಿವರಿಸಬೇಕಾಯಿತು. ಈಗ ಮರಾಠಿಗರನ್ನ 600 ವರ್ಷ ಜಾಸ್ತಿ ಹೈಲೈಟ್ ಮಾಡ್ತೀನಿ. ಇನ್ನೊಂದಿಷ್ಟು ವಿಷಯಗಳನ್ನು ಹೇಳ್ಬಿಡ್ತೀನಿ. ಮೇನು ನಾನು ಇಲ್ಲಿ ಏನಪ್ಪ ಅಂತಂದರೆ, ನಿಮಗೆ ಇವತ್ತು ಇನ್ನೊಂದು ಜಯಂತಿನೂ ಇರ್ಬೋದು. ಅದು ಯಾರ ಜಯಂತಿ ಅಂತ ಹೇಳಕ್ಕೆ ಹೋಗಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಮರಾಠರು ಮತ್ತು ಕನ್ನಡಿಗರ ಒಂದು ಸ್ಥಿತಿಗತಿಗಳ ಬಗ್ಗೆ ನಾನು ನಿಮಗೆ ವಿವರಿಸ್ತೀನಿ. ಏನು ವಿವರಿಸ್ತೀನಪ್ಪ ಅಂತಂದರೆ, ನಿಮಗೆ ಈಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಅಮೋಘ ವರ್ಷ ನೃಪತುಂಗ ಅವ್ರು ಇಲ್ಲೇ ಇದ್ದಾರೆ, ನೀವು ನೋಡ್ಬೋದು. ಅಮೋಘ ವರ್ಷ ನೃಪತುಂಗ ಇವನು ಬಂದು ರಾಷ್ಟ್ರಕೂಟ ದೊರೆ. ಇಡೀ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಕಾಲ ಆಳಿದಂಥ ಒಬ್ಬ ರಾಜ ಇವ್ರ ಬಗ್ಗೆ ಏನಕ್ಕೆ ಬಂದೆ ಮರಾಠರ ಜೊತೆಗೆ ಇರೋಣ ಅಂತಂದರೆ, ಇವ್ರ ಕಾಲದಲ್ಲಿ ಒಂದು ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗ ಏನು ಬರುತ್ತಲ್ಲ, ಅದರಲ್ಲಿ ಹೇಳ್ತಾರೆ, ಕಾವೇರಿಯಿಂದ ಗೋದಾವರಿಗೆ, ಅಂದರೆ ಗೋದಾವರಿ ಅಂತಂದರೆ ನಾಶಿಕ್ ದಾಟಿ, ಅಂದರೆ ಇಡೀ ಮಹಾರಾಷ್ಟ್ರದ ಆಚೆಗೂ ಕನ್ನಡ ಸಾಮ್ರಾಜ್ಯ ವಿಸ್ತರಿಸಿತ್ತು ಅಂತೇಳಿ ನಮ್ಮ ಒಂದು ಏನಪ್ಪ ಅಂತಂದರೆ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಆಗಿದೆ. ಒಂದು ಶ್ರೇಷ್ಠ ಕನ್ನಡ ಕೃತಿಯಲ್ಲಿ ಉಲ್ಲೇಖ ಆಗಿದೆ. ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ, ಇವಾಗೇನು ಮರಾಠಿಗೂ ನಮ್ಮ ಜೊತೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋದು, ಬೆಳಗಾವಿ ನಮ್ದು ಅನ್ನೋದು, ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡೋದು, 1990ರಲ್ಲಿ ಲುಂಗಿ ಹಟಾವೋ ಅಂತೇಳಿ ಅನೇಕ ಕನ್ನಡಿಗರ ಮೇಲೆ ದಾಂಧಲೆ ಮಾಡಿರೋದ್ರ ಮೂಲಕ ನಾನು ಇಲ್ಲಿ ಬರ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತಂದರೆ, ಈಗ ಮಹಾರಾಷ್ಟ್ರ ಅಂತ ತೊಗೊಳಕ್ಕೆ ಹೋದರೆ ಕರ್ನಾಟಕ ಬಿಟ್ಟು ಏನೂ ಇಲ್ಲವೇ ಇಲ್ಲ. ಮಹಾರಾಷ್ಟ್ರದ ಪ್ರಥಮ ಶಾಸನ ಯಾವುದು ಅಂತಂದರೆ, ನಮ್ಮ ಕನ್ನಡಿಗರ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಕಾಲ ಕೆಳಗಿನ ಒಂದು ಶಾಸನವೇ ಮರಾಠಿಗರ ಶಾಸನ. 2 ಲೈನ್ ಶಾಸನ ಬರುತ್ತೆ. ಅದು ಕನ್ನಡಿಗರೇ ಕೆತ್ತಿಸಿದ್ದು. ಅದನ್ನ ಮೊದಲು ಮರಾಠಿಗರಿಗೆ ಅರಿಬೇಕು. ಹೀಗಾಗಿ ಅವರ ಮೊದಲ ಶಾಸನ ಯಾವುದಂದರೆ ಕನ್ನಡಿಗರ ಕಾಲ ಕೆಳಗಿಂದನೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಗೊಮ್ಮಟೇಶ್ವರ ಕಾಲ ಎಡಗಾಲಿನ ಮೇಲೆ ಅವ್ರದ್ದು ಶಾಸನ ಉಲ್ಲೇಖ ಆಗಿದೆ. ತದನಂತರ ಇನ್ನೂ ಅನೇಕ ಉಲ್ಲೇಖಗಳು ಬರ್ತವೆ. ಈಗೇನಂದ್ರೆ ಅವ್ರದ್ದು ಮಹಾರಾಷ್ಟ್ರದ ದೇವತೆ ಬಂದು ವಿಠಲ ಅಂತ ಬರುತ್ತೆ. ವಿಠಲ ಯಾರು ಅಂತ ಹೋದ್ಮೇಲೆ ವಿಜಯನಗರ ಸಂಸ್ಥಾನ ಅಳಿದ ಮೇಲೆ ವಿಠಲದ ಮಂದಿರದಲ್ಲಿರ್ತಕ್ಕಂಥ ವಿಠಲನ ಮೂರ್ತಿ ಇವಾಗೇನು ಆ ಒಂದು ಮಹಾರಾಷ್ಟ್ರದ ಒಂದು ನಗರದಲ್ಲಿ ಏನೋ ವಿಠಲನ ದೇವಸ್ಥಾನ ಆಗಿದೆ. ಮಹಾರಾಷ್ಟ್ರದಲ್ಲಿ ಏನು ದೇವಸ್ಥಾನ ಆಗಿದೆ, ಆ ವಿಠಲನ ಮೂರ್ತಿ ಕನ್ನಡಿಗರದ್ದು. ಅಲ್ಲಿ ಜ್ಞಾನದೇವ ಮತ್ತು ಜ್ಞಾನದೇವರು ಬರೆದಿರ್ತಕ್ಕಂಥ ಜ್ಞಾನೇಶ್ವರಿ ಆಗಿರ್ಬೋದು, ಅಥವಾ ಯಾರು ಸಂತ ತುಕಾರಾಮ ಬರೆದಿರ್ತಕ್ಕಂಥ ಕೆಲವೊಂದು ಅವನ ಒಂದು ಕೃತಿಗಳಲ್ಲಾಗಿರ್ಬೋದು. ಇವನು ಯಾರು ವಿಠಲ ಬಂದ್ಬಿಟ್ಟು ಕನ್ನಡದವನೇ, ಕರ್ನಾಟಕ ವಿಠಲ ಅಂತಾರೆ. ಅಂದರೆ ಕನ್ನಡದವನಾಗಿರ್ತಕ್ಕಂಥ ವಿಠಲನಿಗೆ ಶರಣು ಅಂತೇಳಿ ಅವರು ಮಹಾರಾಷ್ಟ್ರಿಗರೇ ಹೇಳಿದ್ದಾರೆ. ನಾನು ಯಾಕೆ ಈ ಮೂಲಕ ಹೇಳ್ತಾ ಇದ್ದೀನಿ ಅಂತಂದರೆ, ಮಹಾರಾಷ್ಟ್ರವನ್ನು ಸುಮಾರು 3ನೇ ಶತಮಾನದಿಂದ ಸುಮಾರು 13ನೇ ಶತಮಾನದವರೆಗೂ ಕನ್ನಡಿಗರು ಮರಾಠಿಗರನ್ನು ಆಳಿದ್ದೀವಿ. ಸೊ ಅದನ್ನು ಅವ್ರು ನೆನಪಿಟ್ಕೋಬೇಕು. 13ನೇ ಶತಮಾನದ ಆದಮೇಲೆ ಕೆಲವೊಂದು ಧರ್ಮಾಧಾರಿತ ಕೆಲವೊಂದು ಒಳಜಗಳದಲ್ಲನ್ನು ಲಾಭವನ್ನು ಪಡ್ಕೊಂಡು ಸೇವಣರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು ಒಳಜಗಳಗಳು ಮೂಡಿ ಆವಾಗ ನಮ್ಮ ಕನ್ನಡಿಗರೇ ಆಗಿರ್ತಕ್ಕಂಥ ಶೇವಣರಾಜರು ಮರಾಠಿ ಭಾಷೆಯನ್ನು ಬೆಳೆಸ್ತಾರೆ. ಮರಾಠಿ ಭಾಷೆಯನ್ನು ಬೆಳೆಸಿರ್ತವ್ರು ಯಾರಾದರೂ ಇದ್ದರೆ ಕನ್ನಡದ ಶೇವಣರಾಜರು. ನೀವು ಯಾವುದೇ ತಗೊಳ್ಳಿ, ತುಳಜಾ ಭವಾನಿ ದೇವಸ್ಥಾನದಲ್ಲಿರ್ತಕ್ಕಂಥ ಕನ್ನಡ ಶಾಸನ ತಗೊಳ್ಳಿ, ಕೊಲ್ಹಾಪುರ ಮಹಾಲಕ್ಷ್ಮಿಯಲ್ಲಿ ಸಿಕ್ಕಿರ್ತಕ್ಕಂಥ ಕನ್ನಡ ಶಾಸನ ತಗೊಳ್ಳಿ, ಅಥವಾ ವಿಠಲನ ಬಗ್ಗೆ ತಗೊಳ್ಳಿ, ಅಥವಾ ಎಲ್ಲೋರದಲ್ಲಿರ್ತಕ್ಕಂಥ ಕೈಲಾಸನಾಥ ದೇವಾಲಯದಲ್ಲಿ ಇರ್ತಕ್ಕಂಥ 3ನೇ ಗೋವಿಂದನ ಶಾಸನ ತಗೊಳ್ಳಿ. ಎಲ್ಲೇ ಹೋದರೂ ಇಡೀ ಮಹಾರಾಷ್ಟ್ರದಲ್ಲಿ ಹೇಳಿದ್ದಾರೆ, ಅವ್ರದ್ದೇ ಅನ್ವೇಕರರು ಹೇಳಿದ್ದಾರೆ, ಮಹಾರಾಷ್ಟ್ರದಲ್ಲಿ 1000 ಶಾಸನಗಳು ಸಿಕ್ಕರೆ ಅದರಲ್ಲಿ 700 ಚಿಲ್ಲರೆ ಕನ್ನಡ ಶಾಸನಗಳಿದ್ದಾವೆ. 700 ಚಿಲ್ಲರೆ ಕನ್ನಡ ಶಾಸನಗಳಿದ್ದು ಇರುವಂಥ ಕುರುವು ಏನಪ್ಪ ಅಂದರೆ ಇಡೀ ಮಹಾರಾಷ್ಟ್ರ ಕನ್ನಡಿಗರದ್ದು. ಆದರೂ ನೀವು ಕಾಲು ಕೆರ್ಕೊಂಡು ಬೆಳಗಾವಿ ನಮ್ಮದು ಅಂತ ಬರ್ತಾ ಇದ್ದೀರಿ ಅಂತಂದರೆ ಬಹಳ ತಪ್ಪು. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಅರ್ಧ ಭಾಗಕ್ಕಿಂತ ಹೆಚ್ಚು ಮರಾಠಿಗರು ಕನ್ನಡದವರೇ ಆಗಿದ್ದರು ಅಂತ ಅನೇಕ ಉಲ್ಲೇಖಗಳು ಸಾರಿ ಹೇಳ್ತವೆ. ಅನೇಕ ಉಲ್ಲೇಖಗಳು ಬೇಡ,
ನಾನು ನಿಮಗೆ ಆ ಒಂದು ಇದು ಮಹಾರಾಷ್ಟ್ರದ ಒಂದು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಬರ್ತಿರ್ತಕ್ಕಂಥ ಒಂದು ಮಹಾರಾಷ್ಟ್ರದಲ್ಲಿ ಸಿಕ್ಕಂಥ ಶಾಸ್ತ್ರಗಳ ಮೂಲಕ ಮರಾಠಿಗರೇ ಬರೆದಿರ್ತಕ್ಕಂಥ ಒಂದು ಬುಕ್ನೇ ಅದನ್ನು ಹೇಳ್ತದೆ. ಈ ಬುಕ್ಕಲ್ಲಿ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ವಿಠಲನ ಬಗ್ಗೆ ಆಗಿರಬಹುದು, ಅಥವಾ ಕೊಲ್ಲಾಪುರದ ಮಹಾಲಕ್ಷ್ಮಿ ಬಗ್ಗೆ ಆಗಿರಬಹುದು, ಅಥವಾ ಮುಂಬೈ ಯಾವ ಥರ ಕನ್ನಡಿಗರ ಪ್ರದೇಶ ಆಗಿತ್ತು, ಪುಣೆ ಯಾವ ಥರ ಕನ್ನಡಿಗರ ಪ್ರದೇಶ ಆಗಿತ್ತು ಅಂತೆಲ್ಲ ಹೇಳ್ತಾರೆ. ಔರಂಗಾಬಾದ್ ಬಂದು ದೇವಗಿರಿ ಅಂತ ಆಗಿತ್ತು. ದೇವಗಿರಿಯನ್ನು ಸೇವಣ ರಾಜರು ಆಳ್ತಾ ಇದ್ರು. ಆ ದೇವಗಿರಿಯ ಸೇವಣ ರಾಜ ಇವತ್ತು ಅದನ್ನು ಔರಂಗಾಬಾದ್ ಆಗಿದೆ. ಸುಮಾರು 4 ಶತಮಾನಗಳ ಕಾಲ ಸೇವಣರು ಅಂದರೆ ಕನ್ನಡಿಗರು ಔರಂಗಾಬಾದನ್ನು ಕನ್ನಡಿಗರ ಪ್ರದೇಶವನ್ನಾಗಿ ಇಡೀ ಮಹಾರಾಷ್ಟ್ರವನ್ನು ಆಳ್ತಾ ಇದ್ರು. ಇದೆಲ್ಲ ಇರಲಿ ಒಂದು ಕಡೆ ಇರಲಿ. ಇವತ್ತಿನ ಜಯಂತಿ ಬಗ್ಗೆ ಬರೋಣ, ಶಿವಾಜಿ ಜಯಂತಿ ಬಗ್ಗೆ ಬರೋಣ. ಶಿವಾಜಿ ಒಬ್ಬ ಅತ್ಯುತ್ತಮ ನಾಯಕ ಅಂತ ಕನ್ನಡಿಗರು ಒಪ್ಕೊತಾರೆ, ಅದರಲ್ಲಿ ಸಂದೇಹವಿಲ್ಲ. ಅವನು ಯಾವ ಥರ ತನ್ನ ಪ್ರಾದೇಶಿಕತೆಗೆ ಮರಾಠಿ ಜನಗಳಿಗೆ ಅವನೊಬ್ಬ ಅದ್ಭುತ ನಾಯಕ, ಅದ್ಭುತ ರಾಜ, ಒಬ್ಬ ಸಾಮಾನ್ಯ ಆಗಿರ್ತಕ್ಕಂಥ ಒಬ್ಬ ಮನುಷ್ಯ. ಅವತ್ತೊಂದು ಮರಾಠ ಸಾಮ್ರಾಜ್ಯವನ್ನು ಕಟ್ಟಿ ತನ್ನ ಮರಾಠಿಗೋಸ್ಕರ ದುಡಿದಿರ್ತಕ್ಕಂಥ ಕೀರ್ತಿ ಇದೆಲ್ಲ ಭಾಳ ದೊಡ್ಡದು. ಆದರೆ ಕನ್ನಡ ವಿಷಯಕ್ಕೆ ಬಂದಾಗ ಕನ್ನಡಿಗರು ಶಿವಾಜಿಯನ್ನು ಒಪ್ಕೊಳ್ಳಲ್ಲ. ಕನ್ನಡದ ವಿಷಯಕ್ಕೆ ಬಂದಾಗ ಭಾರತ ಅಂತ ನಾನು ಹೋಗೋದೇ ಇಲ್ಲ. ಇಲ್ಲಿ ಕರ್ನಾಟಕ ಮತ್ತು ಕನ್ನಡಿಗ ಕೇಂದ್ರೀಕೃತ ಮತ್ತು ಪ್ರಾದೇಶಿಕವಾಗಿ ಹೇಳ್ತಾ ಇದ್ದೀನಿ. ಕನ್ನಡ ಅಂತ ಬಂದಾಗ ಯಾಕೆ ಶಿವಾಜಿನ ನಾವು ಒಪ್ಕೊಳ್ಳಲ್ಲ ಅಂತಂದರೆ, ಶಿವಾಜಿ ಮತ್ತು ಶಿವಾಜಿ ಸಾಮ್ರಾಜ್ಯದ ಹೆಸರಿನಲ್ಲಿ ಕನ್ನಡಿಗರ ಮೇಲೆ ಮಾಡಿರ್ತಕ್ಕಂಥ ದಾಳಿಗಳು ಎಷ್ಟಿದ್ದಾವೆ ಅಂತಂದರೆ ಹೇಳೋಕ್ಕೆ ಅದಕ್ಕೆ ಇದನ್ನೇ ಇಲ್ಲ, ಎಷ್ಟು ಸಂಖ್ಯೆನೇ ಮಾಡೋಕ್ಕಾಗಲ್ಲ. ನಿಮ್ಗೊಂದು ಘಟನೆ ವಿವರಿಸ್ತೀನಿ. ಈ ಘಟನೆ ಬಂದುಬಿಟ್ಟು ಯಾವ ಬುಕ್ಕಲ್ಲಿ ಉಲ್ಲೇಖ ಆಗಿದೆ ಅಂತಂದರೆ, ಬೆಳಗಾವಿಯಲ್ಲಿ ವಿಶ್ವ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಕಟೀಕೃತಗೊಂಡಿರ್ತಕ್ಕಂಥ ಬೆಳಗಾವಿ ಕನ್ನಡಿಗ ಎಂಬ ಬುಕ್ದಲ್ಲಿ ಇದು ಪ್ರಕಟಿತ ಆಗಿದೆ. ನಾನೇನು ಹೇಳ್ತಾ ಇಲ್ಲ, ನಾನೇ ಹುಟ್ಟಿಸ್ಕೊಂಡು. ಆಗಿನ ಕಾಲದಲ್ಲಿ ಅಂದರೆ 1970 ಮತ್ತು 80ರ ದಶಕಗಳಲ್ಲಿ ಹಿಂದವಿ ಸಾಮ್ರಾಜ್ಯ ಮರಾಠಿಗರು ನಾವೊಂದು ಹೆಮ್ಮೆಯಿಂದ ಬೊಬ್ಬಿರಿದು ಕನ್ನಡಿಗರ ಮೇಲೆ ಮಾಡಿರತಕ್ಕಂಥ ಒಂದು ಮಾರಣಾಂತಿಕ ಗಾಯಗಳೇನಿದ್ದಾವೆ, ಅದು ಇವತ್ತು ಈ ಪ್ರಾದೇಶಿಕ ದಿವಸ ನಾವು ಎಲ್ಲರೂ ತಿಳ್ಕೊಳ್ಬೇಕಾದಂಥ ಒಂದು ವಿಚಾರ ಇದೆ. ಏನಾಗುತ್ತೆಪ್ಪ ಅಂತಂದರೆ, ಆಗಿನ ಕಾಲದಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಮಾತಾಡಿದರೆ ಕನ್ನಡಿಗರ ಮನೆ ಮೇಲೆ ಕಲ್ಲು ಬೀಳ್ತವೆ ಒಂದು ಸನ್ನಿವೇಶವಿತ್ತು. ಅಷ್ಟೊಂದು ಕನ್ನಡದ ನಾಡದಲ್ಲೇ ಕನ್ನಡಿಗರು ಪರಿಕೀಯರಾಗಿ ಆ ದೌರ್ಜನ್ಯಕ್ಕೊಳಗಾಗ್ತಾ ಇದ್ರು. ಅಂಥ ಕಾಲದಲ್ಲಿ ಸುಮಾರು ಆಗಿನ ಕಾಲದಲ್ಲಿ DS ಕರ್ಕಿ ಅವರಾಗಿರ್ಬೋದು, ಬೇರೆ ಅಲ್ಲಿರ್ತಕ್ಕಂಥ ನಾಯಕರುಗಳೆಲ್ಲ ಸೇರ್ಕೊಂಡ್ಬಿಟ್ಟು ಕನ್ನಡವನ್ನು ಜಾಗೃತಗೊಳಿಸ್ತಾರೆ. ಬೆಳಗಾವಿಯಲ್ಲಿ ಸಂಘಟನೆಗಳನ್ನು ಹುಟ್ಟಾಕ್ತಾರೆ. ಆಮೇಲೆ ಬೈಲ್ಹೊಂಗಲ ಇನ್ನಿರ್ತಕ್ಕಂಥ ಬೇರೆ ಇರ್ತಕ್ಕಂಥ ಕನ್ನಡಿಗರು ಬೆಳಗಾವಿಯಲ್ಲಿ ಒಕ್ಕಟ್ಟಾಗ್ತಾರೆ. ಮರಾಠಿಗರು ಕನ್ನಡಿಗರ ಮೇಲೆ ಮಾಡಿರ್ತಕ್ಕಂಥ ದೌರ್ಜನ್ಯಗಳಿಗೆ ಅವರು ದೌರ್ಜನ್ಯ ಮಾಡೋಕ್ಕೆ ಹೋಗಲ್ಲ, ಅದನ್ನು ತಡೆ ಹಾಕ್ತಾರೆ. ಇದು ಕರ್ನಾಟಕನೆಲ್ಲ ಕನ್ನಡ ಮಾತಾಡಬೇಕಂತ ಕನ್ನಡ ಧ್ವಜಗಳನ್ನು ಹಾರಿಸ್ತಾರೆ. ಆಗಿನ ಕಾಲದಲ್ಲಿ ಆ ಧ್ವಜಗಳು ಹಾರಿಸಿದ್ದಕ್ಕೆ ಸುಮಾರು ಕನ್ನಡಿಗರ ಯಾವ ರೀತಿ ಒಂದು ಪರಿಸ್ಥಿತಿ ಬೆಳಗಾವಿಯಲ್ಲಿ, ಕನ್ನಡಿಗರು ಒಂದು ಮದುವೆ ಮಾಡ್ಬೇಕಂದ್ರೂ ಆ ಮದುವೆ ಮನೆಯಲ್ಲಿ ಕನ್ನಡ ಹಾಡಾಕಂಗಿಲ್ಲ. ಒಂದು ವೇಳೆ ಕನ್ನಡ ಹಾಡು ಹಾಕಿದರೆ ಆ ಮದುವೆ ಮೇಲೆ ಕಲ್ಲು ಬೀಳ್ತಾ ಇರ್ತವೆ. ಇಷ್ಟೊಂದು ಒಂದು ಹೀನಾಯ ಸ್ಥಿತಿ ಬೆಳಗಾವಿಯಲ್ಲಿ ತಲುಪಿಟ್ಟಿರುತ್ತೆ. ಅದನ್ನು ಮತ್ತೆ ಕೆಚ್ಚದೆಯಿಂದ ಕನ್ನಡಿಗರು ಎಲ್ಲ ಕಟ್ಟಿದ್ದು ಒಂದು ದೊಡ್ಡ ಇತಿಹಾಸ. ಅದು ನಾನು ಏನು ಇಲ್ಲಿ ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಆ 80-70ರ ದಶಕದಲ್ಲಿ ಆ ಪ್ರತಿಗಾಮಿ ಕನ್ನಡಿಗರ ಮೇಲೆ ಆಗ್ತಕ್ಕಂಥ ದಾಳಿಗಳನ್ನು ಕನ್ನಡಿಗರು ಪ್ರತಿರೋಧಿಸಿದ ಫಲವಾಗಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕನ್ನಡಿಗರ ಮೇಲೆ ದಾಳಿ ಆಗುತ್ತೆ. ಈ ಮಿರಜ್, ಸಾಂಗ್ಲಿ, ಜತ್ತ, ಅಕ್ಕಲ್ಕೋಟವನ್ನೆಲ್ಲ ಸುಮಾರು 1500-1600 ವರ್ಷಗಳ ಕಾಲ ಕನ್ನಡಿಗರೇ ಆಳಿದ್ದಾರೆ. ಕನ್ನಡಿಗರ ಪ್ರದೇಶವೂ ಕೂಡ ಈಗಲೂ ಕೂಡ ಜತ್ತದ ಸುಮಾರು ಹಳ್ಳಿಗಳು ನಾವು ಕರ್ನಾಟಕ ಸೇರ್ತೀವಿ ಅಂತೇಳಿ ಇಂದಿಗೂ ಉಪವಾಸ ಕೂಡ್ಕೊಳ್ಳುವಂಥ ಸನ್ನಿವೇಶಗಳನ್ನ ನಾವು ಅಲ್ಲಿ ಕಾಣ್ತೀವಿ. ಅಲ್ಲಿ ಏನಾಗುತ್ತೆಪ್ಪ ಅಂದರೆ, 70-80ರ ದಶಕದಲ್ಲಿ ಆ ಮರಾಠಿಗರು ಏನು ಮಾಡ್ತಾರೆ, ಅಲ್ಲಿರ್ತಕ್ಕಂಥ, ನಾನು ಹೇಳ್ತಾ ಇಲ್ಲ, ಇದು ಬುಕ್ಕಲ್ಲಿ ಉಲ್ಲೇಖ ಆಗಿದೆ, ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಕಟಿತ ಆಗಿರ್ತಕ್ಕಂಥ ಬೆಳಗಾವಿ ಕನ್ನಡಿಗ ಎಂಬ ಬುಕ್ಕಲ್ಲಿ ಪ್ರಕಟಿತ ಆಗಿದೆ. ನಾನು ಇದನ್ನು ಫೇಸ್ಬುಕ್ಕಲ್ಲಿನೂ ಹಾಕ್ಕೊಂಡಿದ್ದೀನಿ ಸ್ಕ್ರೀನ್ಶಾಟ್ ಮೂಲಕ. ಏನಾಗುತ್ತೆಪ್ಪ ಅಂತಂದರೆ, ಆ ಬೆಳಗಾವಿ ನಮ್ಗೆ ಸೇರಿಸಿ ಅವಾಗೇನು ಸೀಮಾ ಲಡಾಯಿ ಅಂತೇಳಿ ಈ ಪವಾರು ಮತ್ತು ಈಗ ನೀವೆಲ್ಲ ಕೇಳ್ತಾ ಇರ್ತೀರಲ್ಲ, ಈ ಶಿವಸೇನೆ ಮತ್ತು ಪವಾರ್ ಇವರೆಲ್ಲ ಕನ್ನಡಿಗರ ಮೇಲೆ ದಾಳಿ ಮಾಡ್ತಾರೆ. ಕನ್ನಡರ ಆಸ್ತಿ ಪಾಸ್ತಿಗಳು, ಮಂಗಳೂರಿನವರು ಅಲ್ಲಿ ಹೋಗಿ ಹೋಟೆಲ್ಗಳನ್ನ ಹಾಕ್ಕೊಂಡಿರ್ತಾರೆ, ಆ ಹೋಟೆಲ್ಗಳ ಮೇಲೆ ಸುಮಾರು ದಾಳಿ ಮಾಡ್ತಾರೆ. ಅವರೆಲ್ಲ ಓಡಿ ಬರ್ತಾರೆ ಆ ಕಾಲದಲ್ಲಿ. ಇನ್ನೊಂದು ಅತ್ಯಂತ ನೀಚ ಕೃತ್ಯ ಆಗುತ್ತೆ. ಸಾಂಗ್ಲಿ, ಮಿರಜು ಆಗಿನ ಕಾಲದಲ್ಲಿ ನೀರಾವರಿ ಪ್ರದೇಶ ಆಗಿರುತ್ತೆ, ಕಬ್ಬುಗಳನ್ನು ನೆಡ್ತಿರ್ತಾರೆ. ಅಲ್ಲಿ ಹೋಗಿ ಕನ್ನಡಿಗರು ಈ ಬಿಜಾಪುರ, ಯಾದಗಿರಿ, ರಾಯಚೂರು, ಗುಲ್ಬರ್ಗ, ಬೇರೆ ಪ್ರದೇಶಗಳಿಂದ ಕೂಲಿ ಕಾರ್ಮಿಕರು ಹೋಗಿ ಅಲ್ಲಿ ದುಡಿತಾ ಇರ್ತಾರೆ. ಏನು ಸೀಮಾ ಲಡಾಯಿ ಅತ್ಯಂತ ಒಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ದೊಡ್ಡ ಒಂದು ಕ್ಷೋಭೆಗೆ ಒಳಗಾಗುತ್ತೆ. ಆಗಿನ ಕಾಲದಲ್ಲಿ ಕನ್ನಡಿಗರ ಮೇಲೆ ದಾಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೊಡೆಯೋದು, ಬಡಿಯೋದು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮಿರಜಲ್ಲಿ ಒಂದು ಬಾರ್ಡ್ರಲ್ಲಿ ಇರ್ತಕ್ಕಂಥ
ಕೆಲವೊಂದು ಹಳ್ಳಿಗಳಲ್ಲಿ ಕನ್ನಡಿಗರು ದುಡಿತಾ ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ ಅಲ್ಲಿ. ಹೆಣ್ಮಕ್ಳನ್ನ ಇದು ಬುಕ್ಕಲ್ಲಿ ಉಲ್ಲೇಖ ಆಗಿದೆ, ಹೆಣ್ಮಕ್ಳನ್ನ ಅವರು ಹೊತ್ಕೊಂಡು ಹೋಗಿ ಬಟ್ಟೆಯನ್ನು ಕಳಿಸ್ತಾರೆ. ಸುಮಾರು ಹೆಣ್ಮಕ್ಳನ್ನ ಬಟ್ಟೆಗಳನ್ನು ಕಳಿಸ್ತಾರೆ. ಕಳಿಸ್ಬಿಟ್ಟು ನೀವು ಕನ್ನಡಿಗರು ಇಲ್ಲಿ ಇರಬಾರ್ದು, ಅದು ಕೆಲವೊಬ್ಬರಿಗೆ ರೇಪು ಆಗಿದೆ ಅಂತ ಹೇಳ್ತಾರೆ ಆ ಬುಕ್ಕಲ್ಲಿ. ಬಟ್ ಅದಕ್ಕೆ ಅದರಲ್ಲಿ ಉಲ್ಲೇಖನೂ ಆಗಿದೆ. ಆ ಥರ ಬಟ್ಟೆಯನ್ನು ಕಳಿಸಿ ಒಂದು ಟ್ಯಾಕ್ಟ್ರ್ನಲ್ಲೆಲ್ಲ ತುಂಬ್ತಾರೆ, ಅವ್ರನ್ನ ತುಂಬಿಬಿಟ್ಟು ಮಹಾರಾಷ್ಟ್ರದ ಗಡಿ ದಾಟಿಸಿ ಓಡಿಸ್ತಾರೆ. ಇದನ್ನು ವಿಚಾರ ಮಾಡಿ, ಎಷ್ಟೊಂದು ನೀಚ ಕೃತ್ಯ ಇದು. ಒಂದು ಒಕ್ಕೂಟದಲ್ಲಿ ಇದ್ದೀವಿ ಇವತ್ತಿಗೂ. ಒಂದು ಶಿವಸೇನೆಯ ಬಾಳಾ ಠಾಕ್ರೆ ಮಗ ಉದ್ಧವ್ ಠಾಕ್ರೆ ಇಂದಿಗೂ ಬೆಳಗಾವಿ ಬಗ್ಗೆ ಒಬ್ಬ ಮುಖ್ಯಮಂತ್ರಿಯಾಗಿ ಬೆಳಗಾವಿ ಮಹಾರಾಷ್ಟ್ರಿಗರದು ಅಂತೇಳಿ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಗರ್ಜಿಸ್ತಾನೆ. ಅದೇ 70 ಮತ್ತು 80 ದಶಕದಲ್ಲಿ ಕನ್ನಡಿಗರ ಮೇಲಾಗಿರ್ತಕ್ಕಂಥ ಆ ದೌರ್ಜನ್ಯ, ಆ ಒಂದು ಟ್ಯಾಕ್ಟರ್ನಲ್ಲಿ ಬೆತ್ತಲೆ ಆದಂಥ ಕನ್ನಡಿಗರ ಹೆಣ್ಮಕ್ಳು ಆ ಮಹಾರಾಷ್ಟ್ರ ಬಾರ್ಡರ್ ದಾಟಿ ಒಳಗಡೆ ಬಂದಾಗ ಗೋಕಾಕ್ನ ಒಬ್ಬ ಅರಿಬೆ ವ್ಯಾಪಾರಿ ಅವ್ರಿಗೆ ಬಟ್ಟೆಯನ್ನು ಕೊಟ್ಬಿಟ್ಟು ಅವ್ರ ಮಾನ ಮುಚ್ತಾನೆ. ಇದನ್ನೆಲ್ಲ ತಿಳ್ಕೊಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕನ್ನಡಿಗರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯಗಳು 1-2 ಅಲ್ಲ. ಅದಕ್ಕೆ ನಾವು ಏನಕ್ಕೆ ತಂದಿದ್ದೇವೆ ಅಂದರೆ ಪ್ರಾದೇಶಿಕತೆ. ನಾವು ಯಾರನ್ನೂ ದ್ವೇಷಿಸ್ತಾ ಇಲ್ಲ, ಇದರಲ್ಲಿ ನಾವು ಯಾರನ್ನೂ ದ್ವೇಷಿಸಲ್ಲ. ಇದು ಒಕ್ಕೂಟ ಭಾರತದ ಪ್ರದೇಶದಲ್ಲಿ ನಾವು ಒಬ್ಬ ಪ್ರಜೆಗಳು, ನಮಗೂ ಬದುಕುವಂಥ ಸಮಾನ ಹಕ್ಕಿದೆ, ನಮ್ಮನ್ನು ನಾವು ಕೆರಳಿಸಬೇಡಿ ಅಂತ ನಾವು ಇಲ್ಲಿ ಬೇಡ್ಕೊತಾ ಇದ್ದೀವಿ. ನಾವು ಹೋಗಿ ಯಾವುದೇ ಪ್ರದೇಶದಲ್ಲಿ ದೌರ್ಜನ್ಯ ಮಾಡಿಲ್ಲ. ಮಹಾರಾಷ್ಟ್ರದಲ್ಲಿ ಹೋಗಿ ಮರಾಠಿಗರಾಗಿ, ಕೇರಳದಲ್ಲಿ ಹೋಗಿ ಕೇರಳಿಗನಾಗಿ, ತಮಿಳ್ನಾಡಲ್ಲಿ ಹೋಗಿ ತಮಿಳ್ನಾಗಿ ಬದುಕ್ತಾ ಇದ್ದೀವಿ. ಆದರೆ ಯಾಕೆ ಇವತ್ತು ಕರ್ನಾಟಕದಲ್ಲೇ ಬಂದು ಕನ್ನಡಿಗರ ಮೇಲೆ ದಾಂಧಲೆ ಮಾಡಿ ಕನ್ನಡಿಗರನ್ನು ತುಳಿಯುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದೀರಲ್ಲ, ಅದರ ವಿರುದ್ಧವಾಗಿ ನಮ್ಮ ಹೋರಾಟ, ಅದರ ವಿರುದ್ಧವಾಗಿ ನಮ್ಮ ಪ್ರಾದೇಶಿಕ ಜಾಗೃತಿ, ಅದರ ವಿರುದ್ಧವಾಗಿ ನಮ್ಮ ಇತಿಹಾಸ ನಾಯಕರ ಪುನರ್ಗಠಿಸುವಂಥ ಒಂದು ಕಾರ್ಯ ನಮ್ಮ ಮೂಲಕ ಆಗಬೇಕಾಗಿದೆ. ಯಾಕಂದರೆ ಅಷ್ಟೊಂದು ದೌರ್ಜನ್ಯಕ್ಕೆ ಇವತ್ತು ಕನ್ನಡಿಗರು ತುಳಿತಕ್ಕೊಳಗಾಗ್ತಾ ಇದ್ದೇವೆ. ಒಂದು ಉದ್ಯೋಗ ಆಗಿರ್ಬೋದು, ಒಂದು ರಾಜಕೀಯವಾಗಿ ಆಗಿರ್ಬೋದು, ಒಂದು ಕೇಂದ್ರದಿಂದ ಬರ್ತಕ್ಕಂಥ ಅನುದಾನವಾಗಿರ್ಬೋದು, ಅಥವಾ ಕೇಂದ್ರದಲ್ಲಿರ್ತಕ್ಕಂಥ ಜಾಬ್ಗಳಾಗಿರ್ಬೋದು, ನಮ್ಮ ಮೇಲೆ ಆಗ್ತಕ್ಕಿರ್ತಕ್ಕಂಥ ಹಿಂದಿಗೆ ಹೇರಿಕೆ ಆಗಿರ್ಬೋದು, ಹೀಗೆ ಹಲವು 10 ಸಮಸ್ಯೆಗಳು ಇವತ್ತು ಕನ್ನಡಿಗರನ್ನು ತುಳಿತಾ ಇದೆ. ನಿಮ್ಮ ಈ ಕನ್ನಡಿಗರನ್ನು ಏನಾದರೂ ನೀವು ಗುಲಾಮರನ್ನಾಗಿ ಮಾಡ್ಕೊಳ್ಳುವಂಥ ನಿಮ್ಮ ಸಂಚಿ ಏನಾದರೂ ಇದೆ ಅಂದರೆ ದೂರ ತಳ್ಳಿಬಿಡಿ ಅದನ್ನು. ಯಾಕಂದರೆ ಯಾವತ್ತು ಕಂಚಿಯ ಪಲ್ಲವರು ಕರ್ನಾಟಕವನ್ನು ತುಳಿಲಿಕ್ಕೆ ನೋಡಿದ್ರು ಅವತ್ತು ಒಬ್ಬ ಮಯೂರ ವರ್ಮ ಹುಡ್ದ. ಯಾವತ್ತು ಒಬ್ಬ ಬೇರೆ ಉತ್ತರದಿಂದ ಲಾಟ ಮಾಡುವ ಗುರ್ಜರು ಕರ್ನಾಟಕ ಮೇಲೆ ದಾಳಿ ಮಾಡ್ತಿರುವಾಗ ಒಂದು ಚಾಲುಕ್ಯ ಸಾಮ್ರಾಜ್ಯ ಹುಟ್ಕೊಂತು. ತದನಂತರ ರಾಷ್ಟ್ರಕೂಟ ಸಾಮ್ರಾಜ್ಯ ಹುಟ್ಕೊಂತು. ಚೋಳರ ಒಂದು ದೌರ್ಜನ್ಯ ತಡೆಯಲಿಕ್ಕೆ ಹೊಯ್ಸಳ ಸಾಮ್ರಾಜ್ಯ ಉದಯವಾಯಿತು. ಮುಸ್ಲಿಮರ ದಾಳಿಯನ್ನು ತಡೆಯಲಿಕ್ಕೆ ಒಬ್ಬ ಗಂಡುಗಲಿ ಕುಮಾರ ಬಂದ, ದೊಡ್ಡ ಒಂದು ವಿಜಯನಗರ ಸಾಮ್ರಾಜ್ಯ ಹುಟ್ಕೊಂತು. ಹಾಗೆ ಇತಿಹಾಸದುದ್ದಕ್ಕೂ ಕನ್ನಡಿಗರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ನಮಗೂ ಬದುಕುವಂಥ ಒಂದು ಸಮಾನ ಹಕ್ಕಿದೆ ಅನ್ನೋದನ್ನು ತೋರಿಸಬೇಕು ಅನ್ನೋದು ನಾವೆಲ್ಲ ಕನ್ನಡಿಗರು ಒಗ್ಗಟ್ಟಾಗಿ ತೋರಿಸಬೇಕಾಗಿದೆ ಇವತ್ತು. ಈ ಮೂಲಕ ಏನಕ್ಕೆ ನಾವು ಪ್ರಾದೇಶಿಕತೆಯನ್ನು ಹಿಡ್ಕೊಂಡಿದ್ದೀವಿ ಅಂತಂದರೆ, ಕನ್ನಡಿಗರಿಗೂ ಈ ನೆಲದಲ್ಲಿ ಬದುಕುವಂಥ ಸಮಾನ ಹಕ್ಕಿದೆ. ಕರ್ನಾಟಕದಲ್ಲಿ ಕನ್ನಡಿಗರನ್ನೇ ಸಾರ್ವಭೌಮ. ಬೇರೆ ರಾಜ್ಯದಿಂದ ಯಾರೇ ಬರಲಿ ಕರ್ನಾಟಕಕ್ಕೆ ಕನ್ನಡಿಗರಾಗೆ ಬದುಕಿ ಇಲ್ಲಿ ನಾವು ನಿಮಗೆ ಆ ಥರ ಕನ್ನಡಿಗರಾಗೆ ಬದುಕ್ತೀನಿ ಅಂದರೆ ನಿಮಗೂ ಸಮಾನವಾದ ನಾವು ಸ್ಥಾನಮಾನ ಕೊಡ್ತೀವಿ. ನಾವು ಬೇರೆಯವ್ರ ಮೇಲೆ ದೌರ್ಜನ್ಯ ಮಾಡುವಂಥ ಮನಸ್ಥಿತಿಯವರಲ್ಲ. ಹೀಗಾಗಿ ಕನ್ನಡ ಮತ್ತು ಕರ್ನಾಟಕವನ್ನು ಕೀಳಾಗಿ ಕಾಣುವ ಭಾವನೆ ಇಂದಿನಿಂದನೇ ಬಿಡಿ. ಯಾಕಂದರೆ ಪ್ರಾದೇಶಿಕತೆ ಜಾಗೃತ ಆಗ್ತಾ ಇದೆ ಅಂತಂದರೆ ಮತ್ತೊಂದು ಕದಂಬ ಚಾಲುಕ್ಯ ಸಾಮ್ರಾಜ್ಯ ಉದಯಕ್ಕೆ ಬುನಾದಿಯನ್ನು ಹಾಕ್ತಾ ಇದ್ದಾರೆ ಅಂತ ವಿಚಾರ ಮಾಡಬೇಕಾಗತ್ತೆ ಇವತ್ತಿನ ದಿವಸ ವಿರೋಧಿಗಳು. ಹೀಗಾಗಿ ಇವತ್ತು ನಮ್ಮ ಹಲ್ಮಡಿ ಕೂಟದ ಜ್ಞಾನ ಆಗಿರ್ಬೋದು, ಪವನ್ ಕನ್ನಡಿಗ ಆಗಿರ್ಬೋದು, ಮತ್ತು ನಂದಿ ಹೂವಿನೊಳೆ ಮತ್ತು ವಿಜಯೇಂದ್ರ ಅವರಾಗಿರ್ಬೋದು, ನಮ್ಮ ಗೆಳೆಯ ಅವರು ಎಲ್ಲರೂ ಸೇರ್ಕೊಂಡು ಇದೇನು ಒಂದು ಅಭೂತಪೂರ್ವ ಒಂದು ಕಾರ್ಯಕ್ರಮ ಇದೆಯಲ್ಲ, ಈ ಕಾರ್ಯಕ್ರಮ ತುಂಬ ಒಂದು ಇನ್ನೂ ಈ ಮೂಲಕ ಇದನ್ನು ನಾವು ಇಲ್ಲಿಗೆ ಬಿಡಬಾರ್ದು, ಇದನ್ನು ಮುಂದಕ್ಕೂ ತೊಗೊಂಡು ಹೋಗಬೇಕು. ನಮ್ಮ ಏನು ಈ ಒಂದು ಪಾರ್ಕಲ್ಲಿ ಕಂಠೀರವ ಪಾರ್ಕಲ್ಲಿ ಏನು ಇಲ್ಲಿ ಕರ್ನಾಟಕದ ಸಾಮ್ರಾಜ್ಯದ ಹೆಗ್ಗುರುತುಗಳೇನಿದ್ದಾವೆ, ಈ ಹೆಗ್ಗುರುತ ಮೂಲಕ ಈ ಕಾರ್ಯಕ್ರಮ ಹಾಗೆ ಮುಂದೆ ಹೋಗಬೇಕು. ಕರ್ನಾಟಕದಾದ್ಯಂತ ಯಾರ್ಯಾರು ಈ ವಿಡಿಯೋಗಳು ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಈ ಪ್ರಾದೇಶಿಕತೆಯನ್ನು ನಿಮ್ಮೂರಲ್ಲಿ ಯಾರು ವೀರರ ಆಳೆ ಹೋಗಿದ್ದಾರೋ, ಯಾರು ಒಬ್ಬರು ಕನ್ನಡದ ಪ್ರಮುಖರ ಆಳೆ ಹೋಗಿದ್ದಾರೋ ಅವರ ದಿನಾಚರಣೆಗಳನ್ನ ಆಚರಿಸಿ, ಅವರ ಜಯಂತಿಗಳನ್ನು ಮಾಡಿ ನಮ್ಮ ಕನ್ನಡಿಗರ ಹಿಂದಿನ ಇತಿಹಾಸವನ್ನು ಮುಂದಿನ ಸಮಾಜಕ್ಕೆ ತಿಳಿಸುವಂಥ ಒಂದು ಕಾರ್ಯ ಹೀಗೆ ಸದಾ ರೀತಿಯಾಗಿ ಮುಂದುವರಿಲಿ ಅಂತ ಹೇಳಿ ಮೂಲಕ ಕೇಳ್ಕೊಂಡು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀವಿ. ಧನ್ಯವಾದಗಳು.
ಹಾಗೆ ಶಿವಾನಂದ ಗುಂಡಣ್ಣನವರು ಇಷ್ಟೊತ್ತವರೆಗೂ ವಿಚಾರನ ಹಂಚ್ಕೊಂಡ್ರು. ಮುಖ್ಯವಾಗಿ ನಾವು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಡೀ ಇವತ್ತಿನ ಈ ಕಾರ್ಯಕ್ರಮದ 4 ಜನ ಮಾಡ್ಬೋದು, 400 ಜನ ಮಾಡ್ಬೋದು, 4 ಲಕ್ಷ ಜನ ಮಾಡ್ಬೋದು. ಆದರೆ ನಮ್ಮ ಪ್ರಮುಖ ಉದ್ದೇಶ ಒಂದು ಕರ್ನಾಟಕ ಅಂತ ನೆಲೆಗಟ್ಟಿನಲ್ಲಿ, ನಾವು ಕನ್ನಡದ ನೆಲೆಗಟ್ಟಿನಲ್ಲಿ ಇಡೀ ಭಾರತ ಏನಿದೆ ಇವತ್ತು ಅದು ಕರ್ನಾಟಕದಿಂದ ಭಾರತವೇ ಹೊರತಾಗಿ ಭಾರತದಿಂದ ಕರ್ನಾಟಕವಲ್ಲ. ನಮ್ಮ ನೆಲದ ಹಕ್ಕು, ನಮ್ಮ ನೆಲದ ಬದುಕು ನಮ್ಮದು. ಇದನ್ನು ಯಾರಿಂದನೂ ಕಸಿದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮೇಲೆ ಯಾರೇ ಬಂದರೂ ಅದು ಅವರು ಊಟವನ್ನು ತುಂಬಿಸ್ಕೊಂಡು ಹೋಗ್ತಾರೆ ಹೊರತಾಗಿ ಕನ್ನಡಿಗರ ಮೇಲೆ ಯಾವತ್ತೂ ಯಾರು ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕನ್ನಡ ಯಾವತ್ತಿದ್ರೂ ನಮ್ಮ ಜೀವ. ಕನ್ನಡಿಗರಿಗೆ ಸಿಗಬೇಕಂದ ಎಲ್ಲವೂ ಕನ್ನಡಿಗರಿಗೆ ಸಿಗಬೇಕು ಅನ್ನೋದು ನಮ್ಮ ನಿಲುವು. ಈ ನಿಟ್ಟಿನಲ್ಲಿ ಅದು ಕರ್ನಾಟಕ ಪ್ರಾದೇಶಿಕ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ಇದು ರಣಧೀರ ಕಂಠೀರ ಉದ್ಯಾನವನ ಬಹಳ ಅದ್ಭುತವಾಗಿದೆ. ಇಲ್ಲಿ ಒಮ್ಮೆ ಬಂದು ನೋಡಿ ಕನ್ನಡದ ವಿಚಾರವಾಗಿ ತಿಳ್ಕೊಳ್ಳಿಕ್ಕೆ ಇದು ಒಳ್ಳೆ ಜಾಗ ಅಂತ ಹೇಳಿಕೆ ಬಯಸುವೆ. ನಮಸ್ಕಾರ, ಧನ್ಯವಾದಗಳು. ಒಂದು ನಿಮಿಷ. ಸ್ನೇಹಿತರೆ ನಮಸ್ಕಾರ, ನಾನು ವಿಜೇಂದ್ರ. ಕರ್ನಾಟಕ ಪ್ರಾದೇಶಿಕ ದಿನಾಚರಣೆ ಫೆಬ್ರವರಿ 19ನೇ ತಾರೀಕು ಆಚರಣೆ ಮಾಡ್ತಾ ಇರ್ತಂಥದ್ದು ಅತ್ಯಂತ ಸ್ವಾಗತಾರ್ಹ. ಇಲ್ಲಿ ನಾವು ಪ್ರಮುಖವಾದ ಒಂದು ವಿಚಾರ ಏನಪ್ಪ ಗಮನಿಸಬೇಕಂತಂದರೆ, ಯಾವುದೇ ಒಬ್ಬ ವ್ಯಕ್ತಿನ ನಾವು ಆಚರಣೆ ಮಾಡ್ತೀವಿ ಅಂತಂದರೆ ಆ ವ್ಯಕ್ತಿ ಜೊತೆ ಭಾಷೆ ಬರುತ್ತೆ, ಭಾಷೆ ಜೊತೆ ಸಂಸ್ಕೃತಿ ಕೂಡ ಬರುತ್ತೆ. ಹಾಗಾಗಿ ಇಲ್ಲಿ ತಿಳಿಸಿರ್ತಕ್ಕಂಥ ವಿಷ್ಣುವರ್ಧನ್ ಆಗಿರ್ಬೋದು, ಗಂಗರಸ, ರಾಣಿ ಚೆನ್ನಮ್ಮವರು, ಕೆಂಪೇಗೌಡರು, ನಾಲ್ವಡಿ, ಇಮ್ಮಡಿ, ಚಿಕ್ಕದೇವರಾಯ, ಇವರೆಲ್ಲರ ಹೆಸರಲ್ಲೂ ಒಂದು ಸಂಸ್ಕೃತಿ ಇದೆ ಮತ್ತು ಭಾಷೆ ಇದೆ. ಇದನ್ನು ಬಿಟ್ಟು ಬೇರೆ ರಾಜ್ಯದ ಯಾರೋ ಬೇರೆಯವರನ್ನು ನಾವು ಅವರ ಒಂದು ಹೆಸರುಗಳನ್ನ ನಾವಿಲ್ಲಿ ತಗೊಂಡು ಅವರ ಆಚರಣೆಗಳನ್ನ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಸಂಸ್ಕೃತಿ ಮತ್ತು ಭಾಷೆ ಅವೆರಡಕ್ಕೂ ಧಕ್ಕೆ ಆಗುತ್ತೆ ಅಂತ ನಾನು ಅಭಿಪ್ರಾಯ ಪಡ್ತಾ ಇದ್ದೇನೆ ಈಗ. ಹಾಗಾಗಿ ಈ ಪ್ರಾದೇಶಿಕ ದಿನಾಚರಣೆ ತುಂಬ ಮಹತ್ವ ಪಡ್ಕೊಂಡಿದೆ. ಹಾಗೂ ನಿಮ್ಮೆಲ್ಲರೂ ನಾನು ಬೇಡ್ಕೊಳ್ಳೋದೇನಪ್ಪ ಅಂತಂದರೆ, ಮಹಾರಾಷ್ಟ್ರದ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಮಹತ್ವ ಅಂತ ಡಾಕ್ಟರ್ GN ಉಪಾಧ್ಯಾಯ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಓದಬೇಕು. ಇಲ್ಲಿ ನೋಡಿ. ಸೊ ಇದರಲ್ಲಿ ನೀವು ಈ ಪುಸ್ತಕ ಗಮನಿಸ್ತು ಅಂತಂದರೆ, ಕನ್ನಡ ಸಾಮ್ರಾಜ್ಯ ಎಲ್ಲಿ ತನಕ ಇತ್ತು, ಕನ್ನಡ ಸಾಮ್ರಾಜ್ಯ ಹೇಗೆ ತಮ್ಮ ಸಂಸ್ಕೃತಿನ ಮತ್ತು ಭಾಷೆನ ಹಾಳು ಮಾಡ್ಕೊತ ಇವಾಗಿರ್ತಕ್ಕಂಥ ಕರ್ನಾಟಕ ಆಗಿದೆ ಅಂತ ನಿಮ್ಗೆ ಅರಿವಾಗುತ್ತೆ. ಹಾಗಾಗಿ ಇಲ್ಲಿ ಅಟ್ಲೀಸ್ಟ್ ಇವಾಗಿರ್ತಕ್ಕಂಥ ಕರ್ನಾಟಕವನ್ನು ನಾವು ಉಳಿಸ್ಕೋಬೇಕು ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಪ್ರಾದೇಶಿಕ ಬದ್ಧತೆಯನ್ನು ಇಟ್ಕೊಬೇಕು. ಪ್ರಾದೇಶಿಕ ಪಕ್ಷಗಳಿಗೆ ನಾವು ಬೆಂಬಲ ಕೊಡಬೇಕು. ಹೊಸದಾಗಿರ್ತಕ್ಕಂಥ ಪಕ್ಷಗಳು ಯಾವ್ಯಾವ ಬರ್ತಾ ಇದ್ದಾವೆ ಅವಕ್ಕೂ ಬೆಂಬಲ ಕೊಡೋಣ. ಹಳೆ ಪ್ರಾದೇಶಿಕ ಪಕ್ಷಗಳು ಸರಿಯಾಗಿ ಮಾಡ್ತಿಲ್ಲ ಅಂದರೆ ಅದನ್ನು ರಿಜೆಕ್ಟ್ ಕೂಡ ಮಾಡಬೇಕಾಗುತ್ತೆ. ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಕನ್ನಡ ಭಾಷೆ ನಮ್ಮ ಸಂವಿಧಾನ ಸ್ಥಾನಮಾನ ಸಿಗಬೇಕು. ಈ ಥರದ್ದು ಎಷ್ಟೋ ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಒಂದು ಆಚರಣೆ ಆಗಿರ್ಬೋದು, ಮತ್ತೊಂದು ಮಗದೊಂದಾಗಿರ್ಬೋದು, ಅದನ್ನ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಜ್ಞಾನವರೇ ಮಾತಾಡ್ತೀರಾ? ಸೆಕೆಂಡು. ನಮಸ್ಕಾರ ಎಲ್ಲರಿಗೂ. ನಾನು ಜ್ಞಾನ್ಮಧು. ಇವತ್ತು ಕರ್ನಾಟಕ ಪ್ರಾದೇಶಿಕ ದಿನಾಚರಣೆ ಫೆಬ್ರವರಿ 19ನೇ ತಾರೀಕು ಆಚರಣೆ ಮಾಡ್ತಾ ಇರೋದು ತುಂಬ ಮುಖ್ಯವಾಗಿದೆ ಅಂತ ನಾನು ತಿಳ್ಕೊತೀನಿ. ಅದು ಮುಖ್ಯ ಏನಕ್ಕೆ ಅಂದರೆ, ಈಗಾಗಲೇ ಹಿಂದಿ ಪಕ್ಷಗಳು ಏನು ನಮ್ಮನ್ನು ಆಳ್ಕೊಂಡು ಬಂದಿದೆ 60-70 ವರ್ಷದಿಂದ, ಹಿಂದಿ ಪಕ್ಷಗಳು ಅಂದರೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅಥವಾ AAP ಇರ್ಬೋದು, ಯಾವ್ದಾರು ಇರ್ಬೋದು, ಎಲ್ಲ ಪಕ್ಷಗಳು ನಾವು ಹಿಂದಿ ಪಕ್ಷ ಅಂತ ಹೇಳ್ತೀವಿ. ಅದನ್ನು ರಾಷ್ಟ್ರೀಯ ಪಕ್ಷ ಅಂತ ನಾವು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಕನ್ನಡ ಜನಗಳ ಮಟ್ಟಿಗೆ ಅದು ಹಿಂದಿ ಪಕ್ಷಗಳು ಆಳ್ವಿಕೆ ಎಲ್ಲಿ ತನಕ ಇರುತ್ತೋ ಅಲ್ಲಿವರೆಗೂ ನಮ್ಮ ಪ್ರಾದೇಶಿಕತೆ ಏನಿದೆ ಅನ್ನೋದು ಅದು ನಿಧಾನವಾಗಿ ಅಳಿಸೋಗ್ಬಿಡುತ್ತೆ. ಇದು ಅಳಿಸೋಗಿದೆ, ಅರ್ಧಕ್ಕರ್ಧ ಅಳಿಸೋಗಿದೆ. ಅದಕ್ಕೆ ತುಂಬ ಮುಖ್ಯ ಉದಾಹರಣೆ ಅಂದರೆ, ಇವಾಗ ಎಷ್ಟೊಂದು ಜಯಂತಿಗಳು ನಡೀತಾ ಇರೋವಂಥದ್ದು, ದೊಡ್ಡ ಮಟ್ಟದಲ್ಲಿ ಜಯಂತಿ ನೋಡೋದು. ಯಾವುದೇ ಪಾರ್ಕ್ ಹೋದ್ರೂ ಉತ್ತರ ಭಾರತದಲ್ಲಿರುವಂಥ ವ್ಯಕ್ತಿಗಳದ್ದು ಹೈಲೈಟ್ ಮಾಡಿಕೊಂಡು, ಹೆಸರುಗಳು ಇಟ್ಕೊಂಡು, ಅವ್ರ ಸ್ಟ್ಯಾಚ್ಯೂಗಳು ಇಟ್ಕೊಂಡು ಆರಾಧನೆ ಮಾಡಿಕೊಂಡು ತುಂಬೋಗಿದೆ. ನಾವು ಯಾರನ್ನೂ ವಿರೋಧ ಮಾಡ್ತಾ ಇಲ್ಲ. ಎಲ್ಲರಿಂದ ಪ್ರೇರೇಪಣೆ ತಗೊಂಡು ಅವರಿಂದ ನಾವು ಜೀವನದಲ್ಲಿ ತುಂಬ ಅಳವಡಿಕೆ ಮಾಡ್ಕೊಳ್ಳೋಂಥ ವಿಚಾರಗಳು ಸಾಕಷ್ಟು ನೂರಾರು ಇದ್ದಾವೆ. ಅದ್ರ ಬಗ್ಗೆ ನಮ್ಮ ಯಾವುದೇ ಒಂದು ನೆಗೆಟಿವ್ ಭಾವನೆ ಇಲ್ಲ. ಆದರೆ ಮುಖ್ಯವಾಗಿ ಬೇಕಾಗಿರೋದು, ನಮ್ಮ ಕರ್ನಾಟಕದ ಜನಗಳು ಪೂರ್ತಿ ಅಂದರೆ 90% ನಮ್ಮ ಪ್ರಾದೇಶಿಕತೆಯನ್ನು ಮರ್ತೋಗ್ಬಿಟ್ಟಿದ್ದಾರೆ. ಅದರಲ್ಲಿ ನಮ್ಮ ಸಾಹಿತಿಗಳಿರ್ಬೋದು, ನಮ್ಮ ರಾಜ್ಯದ ಮನೆತನಗಳಿರ್ಬೋದು, ರಾಜರು ಮಾಡಿರೋವಂಥ ದೊಡ್ಡ ಕೆಲಸಗಳಿರ್ಬೋದು, ನಮ್ಮ ಕರ್ನಾಟಕ ಇಷ್ಟು ದೊಡ್ಡದಾಗಿ ಬೆಳಿಬೇಕಂದ್ರೆ, ಇಷ್ಟು ಸುಭಿಕ್ಷವಾಗಿ ಬೆಳಿಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ನಮ್ಮ ರಾಜರುಗಳು ಮುಂಚೆ ಎಲ್ಲ ಮಾಡಿರೋಂಥದ್ದು. ಅದಾದಮೇಲೆ ನಮ್ಮ ನಾಯಕರು, ಸ್ವಾತಂತ್ರ್ಯ ನಂತರ ನಮ್ಮ ನಾಯಕರು ಕೂಡ ಕರ್ನಾಟಕನ ಸಮೃದ್ಧಿಯಾಗಿ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಅದನ್ನೆಲ್ಲ ಮರೆತುಬಿಟ್ಟು ಇವಾಗ ಏನಾಗಿದೆ ಅಂದರೆ, ಪ್ರಾದೇಶಿಕನ ಪೂರ್ತಿ ಮರೆತುಬಿಟ್ಟು ಇವತ್ತಿನ ದಿವಸ ಜನಗಳು ಯಾರೂ ನೆನೆಸ್ಕೊತಾ ಇಲ್ಲ. ಅದು ತುಂಬ ದುಃಖದ ವಿಚಾರ. ಅದಕ್ಕೋಸ್ಕರ ಒಂದು ಪ್ರಾದೇಶಿಕತೆ ಅನ್ನೋದು ತುಂಬ ಮುಖ್ಯವಾಗ್ಬಿಟ್ಟಿದೆ. ರಾಜಕಾರಣದಲ್ಲೂ ಪ್ರಾದೇಶಿಕತೆ ಬೇಕಾಗಿದೆ, ಭಾಷೆನಲ್ಲಿ ಪ್ರಾದೇಶಿಕತೆ ಬೇಕಾಗಿದೆ, ಸಂಸ್ಕೃತಿನಲ್ಲಿ ಪ್ರಾದೇಶಿಕತೆ ಬೇಕಾಗಿದೆ, ಎಲ್ಲದರಲ್ಲೂ ಪ್ರಾದೇಶಿಕತೆ ಬೇಕಾಗಿದೆ. ಸೊ ಅದಕ್ಕೋಸ್ಕರ
ನಾವು ಪ್ರಾದೇಶಿಕತೆನೇ ಎಂದು ಒಂದು ದಿನಾಚರಣೆ ಆಚರಣೆ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಮುಂದಿನ ವರ್ಷಗಳಿಂದ ಪ್ರತಿ ವರ್ಷನೂ ಇದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ನಾವು ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಎಲ್ಲ ಪ್ರತಿಯೊಂದು ಕನ್ನಡ ಪರ ಸಂಘಟನೆಗಳು, ರೈತರ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಸೇರಿ ಇದನ್ನು ಆಚರಣೆ ಮಾಡಬೇಕು. ಹಾಗೂ ನಮ್ಮ ಪೊಲಿಟಿಕಲ್ ಪಾರ್ಟೀಸು ಎಲ್ಲನೂ ಅವರು ಕೂಡ ಇದರಲ್ಲಿ ಭಾಗಿಯಾಗಿ ಪ್ರಾದೇಶಿಕತೆಯನ್ನು ಹೆಚ್ಚು ಮಾಡ್ಕೊಂಡು ಹೋಗ್ಬೇಕು. ಹೋಗ್ತಾ ಕರ್ನಾಟಕ ಕನ್ನಡಮಯವಾಗಬೇಕು, ಬೆಂಗಳೂರು ಕನ್ನಡಮಯವಾಗಬೇಕು. ಬೆಂಗಳೂರಿನಲ್ಲಿ ಯಾರ್ಯಾರು ಇದ್ದಾರೆ ವಲಸಿಗರು ಅವರೆಲ್ಲ ಕನ್ನಡಿಗರಾಗಿ ನಮ್ಮ ಕನ್ನಡ ಕಂಪನ್ನ ಪ್ರತಿ ದೇಶಗಳಲ್ಲಿ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಹಂಚಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಇಲ್ಲಿ ಬಂದಿದ ತಕ್ಷಣ ನಾವು ಇಂಗ್ಲೀಷ್ ಕಲ್ತ್ಕೊಂಡು ಅವ್ರಿಗೋಸ್ಕರ ನಾವು ಇಂಗ್ಲೀಷ್ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವ್ರಿಗೋಸ್ಕರ ಹಿಂದಿ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಬೇಕಾಗಿದ್ರೆ ಅವರು ಇಲ್ಲಿ ಇರಬೇಕು, ಇಲ್ಲಿ ಬದುಕಬೇಕು ಅಂದರೆ ಕನ್ನಡ ಕಲಿತು ಕನ್ನಡದಲ್ಲಿ ನಾವು ಮಾತಾಡಿ ಕನ್ನಡದಲ್ಲಿ ಸೇವೆಗಳು ಕೊಡಬೇಕು. ಮತ್ತೆ ಅವ್ರ ಪ್ರಪಂಚದಲ್ಲಿ ಎಲ್ಲೇ ಹೋದ್ರೂ ಕನ್ನಡ ಮಣ್ಣಿನ ಒಂದು ವಿಚಾರನ ಎಲ್ಲ ಕಡೆ ಹೇಳಿ ಕಂಪನ ಅವರು ಪಸರಿಸಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಅದಕ್ಕೆ ತುಂಬ ಮುಖ್ಯವಾಗಿರೋದು ಪ್ರಾದೇಶಿಕತೆ. ಸೊ ತಾವೆಲ್ಲರೂ ಇದನ್ನ ನೋಡಿದವರೆಲ್ಲ ಇನ್ಮೇಲೆ ಪ್ರಾದೇಶಿಕತೆಗೆ ಹೆಚ್ಚು ಗಮನ ಕೊಟ್ಟು ನಮ್ಮ ಹಿಸ್ಟ್ರಿನಲ್ಲಿ ಏನಿದೆ, ನಮ್ಮ ಸಂಸ್ಕೃತಿನಲ್ಲಿದೆ, ಅದನ್ನು ಹೆಚ್ಚು ಬಳಕೆ ಮಾಡಿ, ಆಚರಣೆ ಮಾಡಿ, ಹಬ್ಬ ಮಾಡಿ 4 ಜನಕ್ಕೆ ಹೇಳಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ. ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಧನ್ಯವಾದಗಳು. ಈ ವಿಡಿಯೋ ತುಂಬ ದೊಡ್ಡ ವಿಡಿಯೋ, ಎಲ್ಲರೂ ಬಾಗಿ 100 ಜನ ಇವತ್ತು ನೋಡಿದರೆ ವಿಡಿಯೋ. ದಯವಿಟ್ಟು ಶೇರ್ ಮಾಡಿ, ಮತ್ತೆ ನಿಮ್ಮ ಲೈವ್ ಮಾಡಿ. ಇದೇ ಥರ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊತೀವಿ. ಮುಂದಿನ ವರ್ಷ ಫೆಬ್ರವರಿ 19ನೇ ತಾರೀಕು ಮರಿದಿರ ಎಲ್ಲ ಕನ್ನಡ ಪರ ಸಂಘಟನೆಗಳು, ಕನ್ನಡ ಪ್ರಿಯರು, ಕರ್ನಾಟಕದ ಪ್ರಿಯರು ಈ ಹಬ್ಬ ಮಾಡಲೇಬೇಕು ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು.